ನನ್ನ ಹೆಸರು ಪ್ರಿಯಾಂಕಾ. ನನ್ನ ಪತಿ ತೀರಿಕೊಂಡ ನಂತರ ನನ್ನ ಇಬ್ಬರು ಮೈದುನರು ಸೇರಿ ನನ್ನನ್ನು ಮನೆಯಿಂದ ಹೊರಹಾಕಿದರು. ಅತ್ತೆಯ ಮನೆಯನ್ನು ಬಿಟ್ಟರೆ ನನಗೆ ಬೇರೆ ಯಾವುದೇ ಆಶ್ರಯವಿರಲಿಲ್ಲ. ಮನೆಯಿಂದ ಹೊರಬರುವ ಮೊದಲು ನಾನು ನನ್ನ ಮೈದುನರಲ್ಲಿ ಹೇಳಿದೆ, ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಆದರೆ ನನಗೆ ನನ್ನ ಪತಿಯ ಕೆಲವು ಹಳೆಯ ವಸ್ತುಗಳು ಬೇಕು ಎಂದೆ. ಅವರಿಗೆ ನಾನು ಮನೆಯಿಂದ ಒಡವೆಗಳನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಅನಿಸಿತು. ಹಾಗಾಗಿ ಅವರು ಕಟ್ಟುನಿಟ್ಟಾಗಿ ನಿರಾಕರಿಸಿದರು. ಆದರೆ ನಾನು ಹೇಳಿದೆ, ನನಗೆ ನನ್ನ ಪತಿಯ ಬೆಲೆಬಾಳುವ ವಸ್ತುಗಳು ಬೇಕಿಲ್ಲ. ಬದಲಾಗಿ ನನಗೆ ಬೆಲೆಬಾಳುವ ವಸ್ತು ಎಂದರೆ ಅವರ ಆ ಬ್ಯಾಗ್. ಅದರಲ್ಲಿ ಅವರು ತಮ್ಮ ಕೈಯಾರೆ ಬರೆದ ಕವನಗಳು ಮತ್ತು ಅವರ ಜೀವನದ ಕ್ಷಣಗಳ ಕತೆ ಇರುವ ಡೈರಿಗಳಿದ್ದವು. ನಾನು ಆ ಬ್ಯಾಗನ್ನು ಕೈಯಲ್ಲಿ ಹಿಡಿದಾಗ ನನ್ನ ಇಬ್ಬರು ಮೈದುನರು ಮತ್ತು ಅವರ ಹೆಂಡತಿಯರು ಜೋರಾಗಿ ನಗಲು ಶುರು ಮಾಡಿದರು. ಮತ್ತು ಈ ಪುಸ್ತಕಗಳನ್ನು ಅವಳು ಏನು ಮಾಡುತ್ತಾಳೆ? ಇದನ್ನು ನಾವು ಹಳೆ ಪೇಪರ್ ಅಂಗಡಿಗೆ ಹಾಕಲಿದ್ದೆವು ಎಂದರು. ನಾನು ಮೌನವಾಗಿ ನನ್ನ ಮಗನನ್ನು ಕರೆದುಕೊಂಡು ಅಲ್ಲಿಂದ ಹೊರಬಂದೆ ಮತ್ತು ನನ್ನ ಜೀವನವನ್ನು ಒಂದು ಸಣ್ಣ ಹಳೆಯ ಮನೆಯಲ್ಲಿ ಕಳೆಯತೊಡಗಿದೆ. ನಾನು ನನ್ನ ಪತಿಯ ಕೈಯಾರೆ ಬರೆದ ಡೈರಿಯನ್ನು ಆ ಬ್ಯಾಗ್ನಿಂದ ತೆಗೆದು ಓದುತ್ತಿದ್ದೆ. ಓದಿದ ನಂತರ ಮತ್ತೆ ಅದೇ ಬ್ಯಾಗ್ನಲ್ಲಿ ಇಡುತ್ತಿದ್ದೆ. ಆದರೆ ಒಂದು ದಿನ ಆ ಬ್ಯಾಗ್ ತೊಳೆಯಲು ಖಾಲಿ ಮಾಡಿದಾಗ ನನಗೆ ಅದರಲ್ಲಿ ರಹಸ್ಯ ಪತ್ರ ಮತ್ತು ಬ್ಯಾಂಕ್ ಲಾಕರ್ನ ಕೀಲಿ ಸಿಕ್ಕಿತು. ಅದರಲ್ಲಿ ನನ್ನ ಪತಿ. ನನ್ನ ಮದುವೆಯು 7 ವರ್ಷಗಳ ಹಿಂದೆ ಕೇಶವ್ ಎಂಬ ವ್ಯಕ್ತಿಯೊಂದಿಗೆ ನಡೆದಿತ್ತು. ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನನ್ನ ಪತಿಗೆ 2 ತಮ್ಮಂದಿರಿದ್ದರು. ಅವರಿಬ್ಬರು ಪ್ರೌಢಾವಸ್ಥೆಗೆ ಬಂದಿದ್ದರು. ನನ್ನ ಪತಿ ಯಶಸ್ಸು ಸಾಧಿಸಲು ಮತ್ತು ತಮ್ಮ ಸಹೋದರರ ಪ್ರತಿಯೊಂದು ಕನಸು ಹಾಗೂ ಆಸೆಗಳನ್ನು ಪೂರೈಸಲು ತಾವು ಮದುವೆಯಾಗಿರಲಿಲ್ಲ ಮತ್ತು ಅವರಿಗೆ ವಯಸ್ಸು ಮೀರುತ್ತಾ ಹೋಯಿತು. ಅವರು ತಮ್ಮ ಅರ್ಧಕ್ಕಿಂತ ಹೆಚ್ಚು ಜೀವನವನ್ನು ಸ್ವಂತ ಉದ್ಯಮ ಕಟ್ಟಲು ಮತ್ತು ತಮ್ಮ ಸಹೋದರರಿಗೆ ಒಳ್ಳೆಯ ಜೀವನ ನೀಡಲು ಕಳೆದಿದ್ದರು. ನಂತರ ಹಿತೈಷಿಗಳು ಈಗ ನಿಮಗಾಗಿ ಒಬ್ಬ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಮದುವೆಯಾಗಬೇಕು ಎಂದು ಹೇಳಿದಾಗ ಅವರು ನನ್ನ ಮನೆಗೆ ಸಂಬಂಧ ಕಳುಹಿಸಿದರು. ನಮ್ಮದು ಪ್ರೇಮ ವಿವಾಹವಾಗಿರಲಿಲ್ಲ. ನನ್ನ ತಾಯಿ ಅವರ ಬಂಗಲೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನನ್ನ ತಾಯಿ ತುಂಬ ವೃದ್ಧರಾಗಿದ್ದರು. ಅಶಕ್ತತೆಯಿಂದ ಅವರಿಂದ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಆದರೂ ಅವರು ಕೆಲಸ ಮಾಡುತ್ತಿದ್ದರು. ನಾವು ಒಂದು ಸಣ್ಣ ಹಳೆ ಮನೆಯಲ್ಲಿ ವಾಸಿಸುತ್ತಿದ್ದೆವು. ನನ್ನ ತಂದೆ ತೀರಿ ಹೋಗಿದ್ದರು ಮತ್ತು ನಾನು ನನ್ನ ತಂದೆ ತಾಯಿಯ ಏಕೈಕ ಮಗಳಾಗಿದ್ದೆ. ನಾವು ತುಂಬ ಬಡವರಾಗಿದ್ದೆವು. ಮೊದಲು ನನ್ನ ತಾಯಿ ಓಣಿಯ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿ ಅವರಿಗೆ ಕಡಿಮೆ ಹಣ ಸಿಗುತ್ತಿತ್ತು. ಈ ಬೆಲೆ ಏರಿಕೆಯ ಕಾಲದಲ್ಲಿ ಕಡಿಮೆ ಆದಾಯದಲ್ಲಿ ನಾವು ಇಬ್ಬರು ಬದುಕುವುದು ತುಂಬ ಕಷ್ಟವಾಗುತ್ತಿತ್ತು. ನಂತರ ಒಂದು ದಿನ ನನ್ನ ತಾಯಿಗೆ ನಗರದ ದೊಡ್ಡ ಫ್ಯಾಕ್ಟರಿ ಮಾಲೀಕರ ಮನೆಯಲ್ಲಿ ಕೆಲಸ ಸಿಕ್ಕಿತು. ಆಗ ನಮ್ಮ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಬಂತು. ಆ ವ್ಯಕ್ತಿ ತುಂಬ ದಯಾಳುವಾಗಿದ್ದರು. ಅವರು ಬೇರೆ ಯಾರೂ ಅಲ್ಲ, ಅವರೇ ಕೇಶವಾಗಿದ್ದರು. ಅವರು ನನ್ನ ತಾಯಿಗೆ ಅವರ ಕೆಲಸಕ್ಕಿಂತ ಹೆಚ್ಚಿನ ಹಣ ನೀಡುತ್ತಿದ್ದರು. ಆದರೆ ನನ್ನ ತಾಯಿ ತುಂಬ ಅನಾರೋಗ್ಯಕ್ಕೀಡಾಗಿದ್ದರು. ಅಲ್ಲಿ ಕೆಲವು ದಿನ ಕೆಲಸ ಮಾಡಿದ ನಂತರ ಅವರು ತೀರಿ ಹೋದರು ಮತ್ತು ನಾನು ಒಬ್ಬಂಟಿಯಾದೆ. ಜನರು ಕೇಶವ್ ಅವರಿಗೆ ಮದುವೆಯಾಗಲು ಹೇಳಿದಾಗ ಅವರಿಗೆ ನನ್ನ ನೆನಪಾಯಿತು. ಯಾಕೆಂದರೆ ಅವರು ಆಗಾಗ ನನ್ನ ಸಹಾಯಕ್ಕಾಗಿ ಕೆಲಸಗಾರರ ಮೂಲಕ ಹಣ ಕಳುಹಿಸುತ್ತಿದ್ದರು. ನನಗೆ 24 ವರ್ಷ ವಯಸ್ಸಾಗಿತ್ತು. ಕೇಶವ್ ನನಗಿಂತ 14 ವರ್ಷ ದೊಡ್ಡವರಾಗಿದ್ದರು. ನಮಗೆ ವರದಕ್ಷಿಣೆ ನೀಡಲು ಸಾಧ್ಯವಿಲ್ಲದ ಕಾರಣ ನನಗೆ ಇಲ್ಲಿಯವರೆಗೂ ಮದುವೆಯಾಗಿರಲಿಲ್ಲ. ಈ ಸಮಾಜದಲ್ಲಿ ಕೇವಲ ವರದಕ್ಷಿಣೆಯ ಕಾರಣಕ್ಕೆ ಬಡವರ ಹೆಣ್ಣು ಮಕ್ಕಳು ಕನ್ಯೆಯರಾಗಿಯೇ ಉಳಿದು ಬಿಡುತ್ತಾರೆ. ಕೇಶವ್ ಅವರು ನನ್ನಲ್ಲಿ ಮದುವೆಯ ಪ್ರಸ್ತಾಪ ಇಟ್ಟಾಗ ನಾನು ಒಪ್ಪಿಕೊಂಡೆ. ಯಾಕೆಂದರೆ ತಾಯಿ ತೀರಿ ಹೋದ ನಂತರ ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾದೆ ಮತ್ತು ಈ ಹಳೆ ಮನೆಯಲ್ಲಿ ಬದುಕು ಸಾಗಿಸುವುದು ನನಗೆ ತುಂಬ ಕಷ್ಟವಾಗಿತ್ತು. ಅವರು ನನ್ನಂತಹ ಬಡ ಹುಡುಗಿಯನ್ನು ಮದುವೆಯಾಗಿ ನನಗೆ ಸಮಾಜದಲ್ಲಿ ಗೌರವ ಕೊಡಿಸಿದ್ದು ಮಾತ್ರವಲ್ಲದೆ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸಿದರು. ನಾನು ಆ ಬಂಗಲೆಯ ದೊಡ್ಡ ಸೊಸೆಯಾದೆ. ನನ್ನ ಪತಿ ಒಬ್ಬ ಸಭ್ಯ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ಯಾವಾಗಲೂ ಬಡವರು ಮತ್ತು ಅಸಹಾಯಕರ ಸಹಾಯಕ್ಕೆ ಅವರು ಮುಂದಿರುತ್ತಿದ್ದರು. ಅವರ 2 ಸಹೋದರರನ್ನು ನಾನು ನನ್ನ ಸ್ವಂತ ತಮ್ಮಂದಿರಂತೆ ಕಂಡೆ ಮತ್ತು ಅವರಿಗೆ ತುಂಬ ಗೌರವ ನೀಡುತ್ತಿದ್ದೆ. ನನ್ನ ದೊಡ್ಡ ಮೈದುನನ ಹೆಸರು ಕುಲ್ದೀಪ್ ಮತ್ತು ಸಣ್ಣ ಮೈದುನನ ಹೆಸರು ಅಜಯ್. ಮದುವೆಯ 2 ವರ್ಷಗಳ ನಂತರ ದೇವರು ನನಗೆ ಒಬ್ಬ ಮಗನನ್ನು ನೀಡಿದನು. ಅವನು ನಮ್ಮ ಜೀವನಕ್ಕೆ ಬಂದ ಮೇಲೆ ನಮ್ಮ ಸಂತೋಷ ಇಮ್ಮಡಿಯಾಯಿತು. ನನ್ನ ಜೀವನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ನಂತರ ನನ್ನ ಪತಿಗೆ ವಕ್ಕರಿಸಿದ ಕಾಯಿಲೆ ಅವರ ದೇಹವನ್ನು ಕುಗ್ಗಿಸಲು ಶುರು ಮಾಡಿತು. ನನ್ನ ಪತಿಯ ಚಿಕಿತ್ಸೆ ದೊಡ್ಡ ದೊಡ್ಡ ವೈದ್ಯರಲ್ಲಿ ನಡೆಯಿತು. ಆದರೆ ಸಮಯ ಕಳೆಯದಂತೆ ಅವರು ಅಶಕ್ತರಾಗುತ್ತಾ ಹೋದರು. ಅವರ ಸ್ಥಿತಿ ಸುಧಾರಿಸುವ ಬದಲು ಇನ್ನೂ ಹದಗೆಡುತ್ತಾ ಹೋಯಿತು.
ನಾನು ಅವರ ಕಾಳಜಿ ಮಾಡುತ್ತಿದ್ದೆ. ನನ್ನ ಇಬ್ಬರು ಮೈದುನರು ನನ್ನ ಪತಿಯ ಉದ್ಯಮ ನೋಡಿಕೊಳ್ಳುತ್ತಿದ್ದರು. ನನ್ನ ಪತಿ ನಮ್ಮ ಮದುವೆಯಾದ 3 ವರ್ಷಗಳಲ್ಲೇ ತಮ್ಮ ಇಬ್ಬರು ಸಹೋದರರ ಮದುವೆಯನ್ನು ಮಾಡಿಸಿದ್ದರು. ಅವರಿಬ್ಬರು ತಮಗೆ ಇಷ್ಟವಾದ ಹುಡುಗಿಯರನ್ನೇ ಮದುವೆಯಾಗಿದ್ದರು. ಅವರಿಬ್ಬರು ಒಳ್ಳೆಯವರಾಗಿದ್ದರು. ನನಗೆ ತುಂಬ ಗೌರವ ನೀಡುತ್ತಿದ್ದರು ಮತ್ತು ಅವರ ಹೆಂಡತಿಯರು ಮನೆಯನ್ನು ನೋಡಿಕೊಳ್ಳತೊಡಗಿದರು. ಹೀಗೆ ಸಮಯ ಸಾಗಿತು. ನಾನು ಕೇವಲ ನನ್ನ ಪತಿಯ ಸೇವೆಯಲ್ಲಿ ತೊಡಗಿದ್ದೆ. ಈ ಕಷ್ಟದ ಸಮಯದಲ್ಲಿ ಅವರಿಗೆ ನನ್ನ ಅಗತ್ಯ ಅತಿ ಹೆಚ್ಚಾಗಿತ್ತು. ನಮ್ಮ ಮಗನಿಗೆ 5 ವರ್ಷವಾಗಿತ್ತು. ಒಬ್ಬ ಮಗನಾದ ನಂತರ ನಮಗೆ 2ನೇ ಮಗು ಆಗಿರಲಿಲ್ಲ. ನನ್ನ ಮೈದುನರಿಗೆ ತಲಾ 2 ಮಕ್ಕಳಾದರು. ಯಾವಾಗಲೂ ನನ್ನ ಪತಿ ಗುಣಮುಖರಾಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಆದರೆ ಒಂದು ದಿನ ಕಾಯಿಲೆಯೊಂದಿಗೆ ಹೋರಾಡುತ್ತಾ ಅವರ ಉಸಿರು ನಿಂತು ಹೋಯಿತು ಮತ್ತು ನಾನು ವಿಧವೆಯಾದೆ. ಅವರ ಸಾವಿನ ಆಘಾತ ನನ್ನ ಹೃದಯಕ್ಕೆ ಸಿಡಿಲು ಬಡಿದಂತಾಯಿತು. ನನ್ನ ಮಗನ ತಲೆಯ ಮೇಲಿದ್ದ ತಂದೆಯ ಛಾಯೆ ಸರಿದು ಹೋಯಿತು. ಯಾವಾಗಲೂ ಸಂತೋಷದಿಂದ ತುಂಬಿದ್ದ ಈ ಮನೆ ಈಗ ಸ್ಮಶಾನದಂತಾಯಿತು. ನಾನು ನನ್ನ ಮಗನನ್ನು ಎದೆಗೆ ಅಪ್ಪಿಕೊಂಡು ಅಳುತ್ತಿದ್ದೆ. ಈ ಮನೆ ಈಗ ಮೊದಲಿನಂತಿರಲಿಲ್ಲ. ನನ್ನ ಪತಿ ನನ್ನನ್ನು ಮತ್ತು ನಮ್ಮ ಮಗನನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರು ನಮ್ಮ ವೃದ್ಧಾಪ್ಯಕ್ಕಾಗಿ ಮತ್ತು ಮಗನ ಉಜ್ವಲ ಭವಿಷ್ಯಕ್ಕಾಗಿ ಅನೇಕ ಕನಸುಗಳನ್ನು ಕಂಡಿದ್ದರು. ಅದರ ಬಗ್ಗೆ ಅವರು ತಮ್ಮ ಡೈರಿಯಲ್ಲಿ ಬರೆದಿದ್ದರು. ನನ್ನ ಪತಿಗೆ ಡೈರಿ ಬರೆಯುವ ಹವ್ಯಾಸವಿತ್ತು ಮತ್ತು ಅವರು ಡೈರಿಯಲ್ಲಿ ತಮ್ಮ ಜೀವನದ ಸಂತೋಷ ಹಾಗೂ ದುಃಖದ ಕ್ಷಣಗಳೊಂದಿಗೆ ಕವಿತೆಗಳನ್ನು ಬರೆಯುತ್ತಿದ್ದರು. ಇದು ಅವರ ಹವ್ಯಾಸವಾಗಿತ್ತು. ಅವರು ವಿದ್ಯಾವಂತರಂತೂ ಆಗಿದ್ದರು, ಆದರೆ ತಮ್ಮ ಕಷ್ಟದ ದುಡಿಮೆಯಿಂದ ಒಬ್ಬ ಯಶಸ್ವಿ ವ್ಯಕ್ತಿಯೂ ಆಗಿದ್ದರು. ಆದರೆ ಅವರು ಎಂದೂ ಈ ವಿಷಯಕ್ಕೆ ಅಹಂಕಾರ ಪಟ್ಟಿರಲಿಲ್ಲ. ಈ ಮನೆಯ ಪ್ರತಿಯೊಬ್ಬ ವ್ಯಕ್ತಿ ನನಗೆ ಗೌರವ ನೀಡುತ್ತಿದ್ದರು. ಆದರೆ ಈಗ ಅವರು ಹೋದ ಮೇಲೆ ಎಲ್ಲರ ವರ್ತನೆ ನನ್ನ ಮತ್ತು ನನ್ನ ಮಗನ ಜೊತೆ ಬದಲಾಗತೊಡಗಿತು. ನನ್ನ ಪತಿ ತೀರಿ ಹೋಗಿ ಕೇವಲ 25 ದಿನಗಳಾಗಿದ್ದವು. ಆಗಲೇ ಈ ಮನೆಯ ಚಿತ್ರಣವೇ ಬದಲಾಗತೊಡಗಿತು. ವಿಶೇಷವಾಗಿ ನನ್ನ ಮತ್ತು ನನ್ನ ಮಗನ ವಿಷಯದಲ್ಲಿ. ನನ್ನ ಪತಿ ಹೋದ ಮೇಲೆ ನನಗೆ ಈ ಮನೆಯಲ್ಲಿ ಒಂಟಿತನ ತುಂಬ ಕಾಡತೊಡಗಿತು. ನನ್ನ ಮೈದುನರು ಈಗ ನನ್ನ ಪತಿಯ ಸಂಪತ್ತು ಮತ್ತು ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದರು. ವಾಸ್ತವವಾಗಿ ನನ್ನ ಪತಿ ಹಗಲಿರುಳು ಕಷ್ಟಪಟ್ಟು ತಮ್ಮ ಉದ್ಯಮ ಕಟ್ಟಿದ್ದರು ಮತ್ತು ಫ್ಯಾಕ್ಟರಿ, ಬಂಗಲೆ ಹಾಗೂ ಜಮೀನು ಆಸ್ತಿ ಎಲ್ಲವೂ ನನ್ನ ಪತಿಯ ಕಷ್ಟದ ದುಡಿಮೆಯ ಫಲವಾಗಿತ್ತು. ಕಾನೂನುಬದ್ಧವಾಗಿ ಇದೆಲ್ಲವೂ ಅವರ ಮಗನಿಗೆ ಸೇರಬೇಕಿತ್ತು. ಆದರೆ ನನ್ನ ಇಬ್ಬರು ಮೈದುನರು ನಮ್ಮಿಬ್ಬರ ಜೊತೆ ನಿರ್ಲಕ್ಷ್ಯ ತೋರುತ್ತಿದ್ದರು. ಅವರು ಕಾಯಿಲೆ ಬಿದ್ದಾಗ ನಾನೇ ಅವರ ಸೇವೆ ಮಾಡುತ್ತಿದ್ದೆ. ಎಷ್ಟರ ಮಟ್ಟಿಗೆಂದರೆ ನಾನೇ ಅವರ ವೈದ್ಯರ ಅಪಾಯಿಂಟ್ಮೆಂಟ್ ಪಡೆಯುತ್ತಿದ್ದೆ ಮತ್ತು ಅವರ ಔಷಧಿಗಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದೆ. ಆ ಇಬ್ಬರು ಸಹೋದರರನ್ನು ನನ್ನ ಪತಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದರು. ಆದರೆ ಅವರು ಅವರ ಕಾಯಿಲೆಯ ಸಮಯದಲ್ಲಿ ಕ್ಷೇಮ ವಿಚಾರಿಸುವುದಿರಲಿ, ಅವರ ಹತ್ತಿರ ಕುಳಿತುಕೊಳ್ಳಲು ಕೂಡ ಇಷ್ಟಪಡುತ್ತಿರಲಿಲ್ಲ. ಆದರೆ ಈಗ ಅವರು ಈ ಲೋಕದಲ್ಲಿ ಇಲ್ಲದಿದ್ದಾಗ ನನಗೆ ನನ್ನ ಮತ್ತು ನನ್ನ ಮಗನ ತಲೆಯ ಮೇಲೆ ಅಪಾಯದ ಮೋಡಗಳು ಕವಿದಿರುವುದು ಕಾಣಿಸುತ್ತಿತ್ತು. ನನ್ನ ಪತಿಯ ಸಾವಿನ ನಂತರ ನಿಧಾನವಾಗಿ 30 ದಿನಗಳು ಕಳೆದವು. ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ಒತ್ತಡ ಉಂಟಾಯಿತು. ಕುಲ್ದೀಪ್ ಮತ್ತು ಅಜಯ್ ಇದುವರೆಗೆ ಜನರ ಮುಂದೆ ನಾಟಕಕ್ಕಾಗಿ ಅಳುತ್ತಿದ್ದರು. ಆದರೆ ಈಗ ಅವರ ಕಣ್ಣಿನಲ್ಲಿದ್ದ ಕಣ್ಣೀರಿನ ಜಾಗವನ್ನು ಲೋಭ ಮತ್ತು ದುರಾಸೆಯೇ ಆಕ್ರಮಿಸಿತು. ಅವರಿಬ್ಬರು ತಮ್ಮ ತಮ್ಮ ಹೆಂಡತಿಯರೊಂದಿಗೆ ಚರ್ಚೆಯಲ್ಲಿ ನಿರತರಾಗಿದ್ದರು. ನನ್ನನ್ನು ಮತ್ತು ನನ್ನ ಮಗನನ್ನು ನಾವು ಈ ಮನೆಯ ಸದಸ್ಯರಲ್ಲ, ಬದಲಾಗಿ ಯಾವುದೋ ಅಪರಿಚಿತರಂತೆ ನೋಡುತ್ತಿದ್ದರು. ನನ್ನ ಮಗ ಮೊದಲು ಸ್ಕೂಲ್ ಡ್ರೈವರ್ ಜೊತೆ ಹೋಗುತ್ತಿದ್ದನು. ನನ್ನ ದೊಡ್ಡ ಮೈದುನನ ಹೆಂಡತಿ ಪಾರುಲ್ ಡ್ರೈವರ್ಗೆ ಅವನನ್ನು ಸ್ಕೂಲ್ಗೆ ಕರೆದೊಯ್ಯದಂತೆ ನಿರಾಕರಿಸಿದಳು ಮತ್ತು ನನ್ನ ಮಗನ ಸ್ಕೂಲ್ ಯೂನಿಫಾರ್ಮ್ ಹಾಗೂ ಪುಸ್ತಕಗಳನ್ನು ಮನೆಯ ಕೆಲಸಗಾರನ ಮಕ್ಕಳಿಗೆ ನೀಡಿಬಿಟ್ಟಳು. ನಿಧಾನವಾಗಿ ಈ ಮನೆಯಲ್ಲಿ ಈಗ ನನ್ನ ಮೇಲೆ ದೌರ್ಜನ್ಯ ಶುರುವಾಯಿತು. ನನ್ನ ಸಣ್ಣ ಮೈದುನನ ಹೆಂಡತಿ ಹೆಸರು ದೀಪಾ. ದೀಪಾ ಆಗಾಗ ನನಗೆ ಹೇಳುತ್ತಿದ್ದಳು, ಅಕ್ಕ, ಇನ್ನು ಎಷ್ಟು ದಿನ ಅಣ್ಣನ ದುಃಖವನ್ನು ಎದೆಗೆ ಹಚ್ಚಿಕೊಂಡು ಕುಳಿತಿರುತ್ತೀರಾ? ಈಗ ಮನೆ ಕೆಲಸಗಳಲ್ಲಿ ಕೈ ಜೋಡಿಸಿ. ನಾನು ಈ ಮನೆಯ ಒಡತಿಯಾಗಿದ್ದವಳು ಈಗ ಕೆಲಸದವರಂತೆ ಮನೆಯ ಕೆಲಸ ಮಾಡತೊಡಗಿದೆ. ಮನೆಯ ಹಳೆಯ ಕೆಲಸಗಾರರನ್ನು ತೆಗೆದುಹಾಕಲಾಗಿತ್ತು ಮತ್ತು ಅವರ ಪಾಲಿನ ಎಲ್ಲ ಕೆಲಸಗಳನ್ನು ನನಗೆ ನೀಡಲಾಗಿತ್ತು. ನಾನು ಬಯಸಿದರೂ ಅವರಿಗೆ ಏನು ಹೇಳಲು ಆಗುತ್ತಿರಲಿಲ್ಲ. ಅವರ ನಡುವೆ ನಡೆಯುತ್ತಿದ್ದ ಪಿತೂರಿಯ ಸುಳಿವು ಕೂಡ ನನಗೆ ತಿಳಿಯುತ್ತಿತ್ತು. ಆದರೆ ನಾನು ಏನು ಮಾಡಲಿ? ನಾನು ಒಬ್ಬ ಅಶಕ್ತ ಮತ್ತು ಅಸಹಾಯಕ ಹೆಣ್ಣು ಮಗಳು. ನನ್ನ ಜೊತೆ ಒಬ್ಬ 5 ವರ್ಷದ ಮಗನಿದ್ದಾನೆ. ಅವನು ಕೂಡ ತನ್ನ ತಂದೆಯನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಿದ್ದನು ಮತ್ತು ಮನೆಯವರ ವರ್ತನೆಯನ್ನು ಗಮನಿಸುತ್ತಿದ್ದನು. ಅವನು, ಅಮ್ಮ, ಅಪ್ಪ ಎಲ್ಲಿ ಹೋದರು? ಅವರು ಹೋದ ಮೇಲೆ ಯಾರೂ ನಮ್ಮನ್ನು ಪ್ರೀತಿಸುತ್ತಿಲ್ಲ ಎಂದು ಹೇಳುತ್ತಿದ್ದನು. ಆದರೆ ನಾನು ಅವನಿಗೆ ಸಮಾಧಾನ ಮಾಡುತ್ತಿದ್ದೆ, ಮಗನೇ, ಯಾರಾದರೂ ನಿನ್ನನ್ನು ಪ್ರೀತಿಸಲಿ ಬಿಡಲಿ, ನಿನ್ನ ಅಮ್ಮ ಯಾವಾಗಲೂ ನಿನ್ನ ಜೊತೆಗಿದ್ದಾಳೆ. ಒಂದು ಸಂಜೆ ಮನೆಯಲ್ಲಿ ತುಂಬ ದುಃಖ ಆವರಿಸಿತ್ತು ಮತ್ತು ರಾತ್ರಿ ಗಾಢವಾಗುತ್ತಿತ್ತು.
ಆಗ ಕೆಲಸದವಳು ನನ್ನನ್ನು ಕರೆಯಲು ಬಂದಳು. ಮೈದುನರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಅವರು ನಿಮ್ಮ ಹತ್ತಿರ ಮಾತನಾಡಬೇಕು ಎಂದು ಹೇಳಿದಳು. ನಾನು ಹಾಲ್ಗೆ ಹೋದಾಗ ಅವರ ಹೆಂಡತಿಯರು ಆಗಲೇ ಅಲ್ಲಿದ್ದರು. ಅವರೆಲ್ಲರ ಮುಖಗಳು ತುಂಬ ಗಂಭೀರವಾಗಿದ್ದವು. ಅಂದರೆ ಯಾವುದೋ ದೊಡ್ಡ ನಿರ್ಧಾರ ಪ್ರಕಟವಾಗುವಂತಿದೆ ಎಂದು ನನಗೆ ಅನಿಸಿತು. ನಾನು ಹೆದರುತ್ತಾ ಅಲ್ಲಿಗೆ ಹೋಗಿ ಒಂದು ಮೂಲೆಯಲ್ಲಿ ನಿಂತೆ. ನನ್ನ ಮೈದುನರ ವರ್ತನೆ ನೋಡಿ ನನಗೆ ಇಂದು ಏನೋ ಕೆಟ್ಟದ್ದು ಆಗಲಿದೆ ಎಂಬ ಅಂದಾಜಾಯಿತು. ನನ್ನ ದೊಡ್ಡ ಮೈದುನ ಕುಲ್ದೀಪ್ ಗಂಟಲು ಸರಿಪಡಿಸಿಕೊಳ್ಳುತ್ತಾ ಮಾತನ್ನು ಆರಂಭಿಸಿದ. ಅವನು ಹೇಳಿದ, ನೋಡಿ ಅತ್ತಿಗೆ, ಅಣ್ಣ ಈಗ ಈ ಲೋಕದಲ್ಲಿ ಇಲ್ಲ ಮತ್ತು ಈ ಮನೆಯ ವ್ಯವಸ್ಥೆಯನ್ನು ನೋಡುವುದು ಈಗ ನಮ್ಮ ಜವಾಬ್ದಾರಿ. ನಿಮಗೆ ತಿಳಿದಿದೆ, ಬೆಲೆ ಏರಿಕೆಯ ಕಾಲವಿದು ಮತ್ತು ಬಿಸ್ನೆಸ್ ಪರಿಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇಂತಹ ಸಮಯದಲ್ಲಿ ಇಷ್ಟು ದೊಡ್ಡ ಮನೆಯ ಖರ್ಚುಗಳನ್ನು ನಿಭಾಯಿಸುವುದು ಮತ್ತು ನಿಮ್ಮ ಹಾಗೂ ನಿಮ್ಮ ಮಗನ ಜವಾಬ್ದಾರಿ ಹೊರುವುದು ನಮಗೆ ತುಂಬ ಕಷ್ಟವಾಗುತ್ತಿದೆ. ಅಜಯ್ ತನ್ನ ದೊಡ್ಡಣ್ಣನ ಮಾತನ್ನು ಕೇಳಿ ಅದಕ್ಕೆ ಧ್ವನಿಗೂಡಿಸಿ ಹೇಳಿದ, ಹೌದು ಅಣ್ಣ, ನೀವು ಹೇಳುತ್ತಿರುವುದು ತೀರಾ ಸರಿಯಾಗಿದೆ. ಮತ್ತು ಅತ್ತಿಗೆ, ನಿಮಗೆ ತಿಳಿದಿದೆ, ಈಗ ನೀವು ವಿಧವೆಯಾಗಿದ್ದೀರಿ. ವಿಧವೆಯರನ್ನು ಸಮಾಜದಲ್ಲಿ ಒಳ್ಳೆಯ ದೃಷ್ಟಿಯಿಂದ ಕಾಣುವುದಿಲ್ಲ. ನಮಗೂ ಮಕ್ಕಳಿದ್ದಾರೆ. ನಿಮ್ಮ ಮಗ ತುಂಬ ಕೆಟ್ಟವನಾಗಿದ್ದಾನೆ. ಅವನು ನಮ್ಮ ಮಕ್ಕಳ ಜೊತೆ ಆಟವಾಡಿದರೆ ನಮ್ಮ ಮಕ್ಕಳಿಗೂ ಕೆಟ್ಟ ಬುದ್ಧಿ ಬರುತ್ತದೆ. ನಾಳೆ ಜನರು ಕೂಡ ಮಾತನಾಡಿಕೊಳ್ಳುತ್ತಾರೆ, ಈ ಮನೆಯಲ್ಲಿ ಕೇಶವನ ವಿಧವೆ ವಾಸವಾಗಿದ್ದಾಳೆ ಎಂದು. ನಮ್ಮ ಮಕ್ಕಳು ಬೆಳೆದಾಗ ಅವರ ಮದುವೆಯ ಸಂಬಂಧಗಳಿಗೂ ಇದರಿಂದ ತೊಂದರೆಯಾಗುತ್ತದೆ. ನಾನು ಅವರ ಮಾತುಗಳನ್ನು ಕೇಳಿದಂಗಾದೆ. ನಾನು ಹೇಳಿದೆ, ನನ್ನ ಮಗ ಕೆಟ್ಟವನಲ್ಲ, ಅವನಿಗೆ ನಾನು ಒಳ್ಳೆಯ ಸಂಸ್ಕಾರಗಳನ್ನು ನೀಡಿದ್ದೇನೆ. ನಾನು ಯಾವಾಗಲೂ ಅವನಿಗೆ ಒಳ್ಳೆಯದನ್ನೇ ಕಲಿಸುತ್ತೇನೆ. ಅವನು ನಿಮ್ಮ ಮಕ್ಕಳ ಜೊತೆ ಆಟವಾಡುವುದಿಲ್ಲ. ಮತ್ತು ನಾನು ವಿಧವೆಯಾಗಿದ್ದರೆ ಅದರಲ್ಲಿ ನನ್ನದೇನೂ ತಪ್ಪಿಲ್ಲ. ಇದು ನನ್ನ ಗಂಡ ಕಷ್ಟಪಟ್ಟು ಕಟ್ಟಿದ ಮನೆ. ಈ ಮನೆಯಲ್ಲಿ ಅವರು ನನಗೆ ಮತ್ತು ನನ್ನ ಮಗನಿಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡಿದ್ದಾರೆ. ಅಸಲಿಗೆ ನೀವು ಇಂತಹ ಮಾತುಗಳನ್ನು ಹೇಗೆ ಆಡುತ್ತಿದ್ದೀರಿ? ಇಂತಹ ಮಾತುಗಳನ್ನು ಆಡುವುದರ ಅರ್ಥವೇನು? ನಾನು ನಂಬಲಾರದೆ ಹೋಗಿದ್ದೆ. ಇವರೇನ ನನ್ನ ಸ್ವಂತ ಸಹೋದರರಂತೆ ನಾನು ಕಂಡಿದ್ದ ಮೈದುನರು ಎನಿಸಿತು. ನನ್ನ ಪತಿ ಜೀವಂತವಿದ್ದಾಗ ನನ್ನನ್ನು ಅತ್ತಿಗೆ ತಾಯಿ ಎಂದು ಕರೆಯುತ್ತಿದ್ದರು. ಆದರೆ ಇಂದು ನಮ್ಮನ್ನು ಯಾವುದೋ ಅಪರಿಚಿತರಂತೆ ನೋಡುತ್ತಿದ್ದರು. ಪಾರುಲ್ ಹೇಳಿದಳು, ಅಕ್ಕ, ಅಸಲಿಗೆ ನೀವು ಈ ಮನೆಯಿಂದ ಹೊರಟು ಹೋಗಬೇಕು ಎಂದು ಬಯಸುತ್ತೇವೆ. ನನ್ನ ಮತ್ತು ದೀಪಾಳ ಗೆಳತಿಯರು ಇಲ್ಲಿಗೆ ಬರುತ್ತಿರುತ್ತಾರೆ. ನೀವು ಇಲ್ಲಿದ್ದರೆ ನಮ್ಮ ಗೆಳತಿಯರ ಮುಂದೆ ನಮಗೆ ತುಂಬ ಮುಜುಗರವಾಗುತ್ತದೆ. ಯಾರನ್ನು ನಾನು ನನ್ನ ತಂಗಿಯಂತೆ ಕಂಡಿದ್ದೇನೋ ಇಂದು ಅವಳೇ ನನಗೆ ಚುಚ್ಚು ಮಾತು ಆಡಿ ಮನೆಯಿಂದ ಹೊರಹಾಕುವ ಮಾತು ಆಡುತ್ತಿದ್ದಳು. ಇಬ್ಬರ ಮುಖದಲ್ಲಿಯೂ ವ್ಯಂಗ್ಯದ ನಗು ಇತ್ತು. ಅದು ನನ್ನ ಹೃದಯಕ್ಕೆ ಬಾಣದಂತೆ ಚುಚ್ಚುತ್ತಿತ್ತು. ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ, ನೀವು ಇಂತಹ ಮಾತುಗಳನ್ನು ಹೇಗೆ ಆಡುತ್ತಿದ್ದೀರಿ? ಈ ಮನೆ ನನ್ನ ಪತಿಯದ್ದು, ನನ್ನ ಮಗನದ್ದು ಮತ್ತು ನಾನು ನಿಮ್ಮ ಅತ್ತಿಗೆ ತಾಯಿ. ನನ್ನ ವೃದ್ಧ ತಾಯಿ ಕೂಡ ಈ ಲೋಕ ಬಿಟ್ಟು ಹೋಗಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ. ಆಕೆಯನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ನನ್ನ ಒಂಟಿತನದ ಮೇಲೆ ದಯೆ ತೋರಿ. ನಾನು ನಿಮ್ಮ ಅಣ್ಣನ ಹೆಂಡತಿ. ಅಸಲಿಗೆ ನಾನು ಎಲ್ಲಿಗೆ ಹೋಗಲಿ? ಈ ಜಗತ್ತಿನಲ್ಲಿ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ನನ್ನ ಗಂಡ ಸತ್ತ ಕೂಡಲೇ ನೀವು ನನ್ನನ್ನು ಮರೆತು ಬಿಟ್ಟರೆ, ನಿಮ್ಮೆಲ್ಲರ ಸಂತೋಷಕ್ಕಾಗಿ ನನ್ನ ಪತಿ ಎಷ್ಟು ತ್ಯಾಗ ಮಾಡಿದ್ದಾರೆ ಎಂಬುದನ್ನು ಮರೆತು ಬಿಟ್ಟರೆ. ಅಷ್ಟರಲ್ಲಿ ಅಜಯ್ ಹೇಳಿತೊಡಗಿದ, ಅತ್ತಿಗೆ, ಭಾವನಾತ್ಮಕವಾಗಿ ಮಾತನಾಡಬೇಡಿ. ಕಾನೂನಿನ ಪ್ರಕಾರ ಈ ಮನೆ ನಮಗೂ ಸೇರುತ್ತದೆ. ಯಾಕೆಂದರೆ ನಾವು ಅಣ್ಣನ ತಮ್ಮಂದಿರು ಮತ್ತು ಈ ಮನೆಯ ವಾರಸುದಾರರು. ನೀವು ಹೊರಗಿನವರು. ನಿಮ್ಮಂತಹ ಬಡ ಹೆಣ್ಣು ಮಗಳಿಗೆ ಅವರು ಈ ಮನೆಯಲ್ಲಿ ಜಾಗ ನೀಡಿದರು, ಹೆಂಡತಿಯನ್ನಾಗಿ ಮಾಡಿಕೊಂಡರು. ನೆಲದಲ್ಲಿದ್ದ ನಿಮ್ಮನ್ನು ಆಕಾಶದಲ್ಲಿ ಕೂರಿಸಿದರು. ಸಾಕು, ನಮ್ಮ ಅಣ್ಣ ನಿಮಗೆ ಸಾಕಷ್ಟು ಉಪಕಾರ ಮಾಡಿದ್ದಾರೆ. ಈಗ ನೀವು ನಿಮ್ಮ ಮಗನನ್ನು ಕರೆದುಕೊಂಡು ಈ ಮನೆಯಿಂದ ಹೊರಟು ಹೋಗಿ. ಮತ್ತು ಒಂದು ವೇಳೆ ನೀವು ಮಗನ ಹಕ್ಕಿನ ಬಗ್ಗೆ ಮಾತನಾಡಿದರೆ ಕೇಳಿಸಿಕೊಳ್ಳಿ. ಅಣ್ಣ ಕಾಯಿಲೆ ಬಿದ್ದಾಗ ಉದ್ಯಮವನ್ನು ನಾವೇ ನೋಡಿಕೊಳ್ಳುತ್ತಿದ್ದೆವು. ಅವರ ಚಿಕಿತ್ಸೆಗಾಗಿ ಸಾಕಷ್ಟು ಹಣ ಖರ್ಚಾಗಿದೆ. ಆದ್ದರಿಂದ ನಿಮ್ಮ ಮಗನ ಹಕ್ಕನ್ನು ನಾವು ಅಣ್ಣನ ಚಿಕಿತ್ಸೆಗಾಗಿಯೇ ಖರ್ಚು ಮಾಡಿ ಮುಗಿಸಿದ್ದೇವೆ. ಮತ್ತು ಅಸಲಿಗೆ ಅಣ್ಣನ ಕೊನೆಯ ದಿನಗಳಲ್ಲಿ ನೀವು ಅವರ ಮೇಲೆ ಮಾಟ ಮಾಡಿದ್ದೀರಿ. ಅವರಿಂದ ಏನೇನು ಬರಿಸಿಕೊಂಡಿದ್ದೀರೋ ಗೊತ್ತಿಲ್ಲ. ಆದರೆ ನಾವು ನಿಮಗೆ ಹೇಳುತ್ತಿದ್ದೇವೆ, 1 ಇಂಚು ಭೂಮಿಯಾಗಲಿ ಅಥವಾ 1 ಪೈಸೆಯನ್ನಾಗಲಿ ನಿಮಗೆ ನೀಡಲು ನಾವು ಬಿಡುವುದಿಲ್ಲ. ಈಗ ಅಣ್ಣ ಈ ಲೋಕದಲ್ಲಿ ಇಲ್ಲ. ಅವರು ಹೋದ ಮೇಲೆ ನಾವು ನಿಮ್ಮ ಮತ್ತು ನಿಮ್ಮ ಮಗನ ಹೊರೆ ಹೊರಲು ಸಾಧ್ಯವಿಲ್ಲ. ಇದನ್ನು ಕೇಳಿ ನನ್ನ ಕಣ್ಣಿಂದ ಕಣ್ಣೀರು ಹರಿಯಿತು. ನಾನು ಕೈ ಮುಗಿದು ಹೇಳಿದೆ, ಹೀಗೆ ಹೇಳಬೇಡಿ. ನಾನು ನನ್ನ ಪತಿಯ ಸೇವೆಯನ್ನು ಯಾವುದೇ ಲೋಭಕ್ಕಾಗಿ ಮಾಡಿಲ್ಲ. ಅವರು ನನ್ನ ಪತಿ, ನನ್ನ ಸರ್ವಸ್ವವಾಗಿದ್ದರು. ನನಗೆ ಆಸ್ತಿ ಅಥವಾ ಸಂಪತ್ತಿನ ಆಸೆ ಇಲ್ಲ. ದಯವಿಟ್ಟು ಈ ಮನೆಯ ಒಂದು ಸಣ್ಣ ಮೂಲೆಯಲ್ಲಿ ಇರಲು ಬಿಡಿ. ನಾನು ನಿಮ್ಮ ಕೆಲಸದವಳಾಗಿ ಇರುತ್ತೇನೆ. ನನ್ನನ್ನು ಈ ಸೂರಿನಿಂದ ಹೊರಹಾಕಬೇಡಿ. ನಾನು ಎಲ್ಲಿಗೆ ಹೋಗಲಿ? ಈ ಜಗತ್ತು ತುಂಬ ಕ್ರೂರವಾಗಿದೆ. ಒಬ್ಬಂಟಿಯಾಗಿ ಮಗುವನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿ ಅಲೆದಾಡಲಿ? ಈ ಮಗು ಇನ್ನೂ ಸಣ್ಣವನು.
ಇವನನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ? ಆದರೆ ಆ ಕಲ್ಲು ಹೃದಯದವರ ಮೇಲೆ ನನ್ನ ಕಣ್ಣೀರಿನ ಯಾವುದೇ ಪರಿಣಾಮ ಬೀರಲಿಲ್ಲ. ಪಾರುಲ್ ವ್ಯಂಗ್ಯವಾಗಿ ಹೇಳಿದಳು. ಅರೆ, ಇಲ್ಲಿ ಕೆಲಸದವಳಾಗಿ ಇರುತ್ತೀಯಾ ಮತ್ತು ನಿಧಾನವಾಗಿ ಇಡೀ ಮನೆಯನ್ನು ಕಬಳಿಸುತ್ತೀಯಾ? ನಿಮ್ಮ ಸಂಚು ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ನೀವು ಮುಗ್ಧರಂತೆ ನಟಿಸಿ ನಮ್ಮ ಪತಿಯರನ್ನು ಭಾವನಾತ್ಮಕವಾಗಿ ಸೆಳೆಯುತ್ತಿದ್ದೀರಿ. ಆದರೆ ಅದು ನಡೆಯುವುದಿಲ್ಲ. ನೀವು ಈ ಮನೆಯನ್ನು ಬಿಡಲೇಬೇಕು. ಅದು ಇಂದೇ ಮತ್ತು ಈ ಕ್ಷಣವೇ. ಕುಲದೀಪ್ ಮತ್ತು ಅಜಯ್ ಕೂಡ ಅವಳ ಮಾತಿಗೆ ಧ್ವನಿಗೂಡಿಸಿದರು ಮತ್ತು ತಮ್ಮ ನಿರ್ಧಾರ ಪ್ರಕಟಿಸಿದರು. ನೀವು ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ ಮತ್ತು ಹೋಗಲು ಸಿದ್ಧರಾಗಿ. ನಾನು ಅಳುತ್ತಿದ್ದೆ, ಗೋಗರಿಯುತ್ತಿದ್ದೆ. ಆಗ ಅಜಯ್ ಹೇಳಿದ, ನೋಡಿ ಅತ್ತಿಗೆ, ನಮಗೆ ಸುಮ್ಮನೆ ವ್ಯರ್ಥ ಮಾಡಲು ಸಮಯವಿಲ್ಲ. ನಾವು ಈ ಮನೆಯನ್ನು ಮಾರಿ ಇಬ್ಬರು ನಮ್ಮ ಪಾಲನ್ನು ತೆಗೆದುಕೊಳ್ಳಲು ನಿರ್ಧರಿಸಿದ್ದೇವೆ ಮತ್ತು ನಮ್ಮ ಬಿಸ್ನೆಸ್ ಕೂಡ ಬೇರೆ ಮಾಡಿಕೊಳ್ಳಲಿದ್ದೇವೆ. ಆದ್ದರಿಂದ ಈ ಮನೆಯಲ್ಲಿ ನಿಮಗೆ ಜಾಗವಿಲ್ಲ. ನಿಮ್ಮ ಸಾಮಾನು ಎತ್ತಿಕೊಂಡು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ. ನೀವು ಎಲ್ಲಿ ಹೋಗುತ್ತೀರೋ ನಮಗೆ ಗೊತ್ತಿಲ್ಲ. ಯಾವುದಾದರೂ ಸಂಬಂಧಿಕರ ಮನೆಗೆ ಹೋಗಿ ಅಥವಾ ಅನಾಥಾಶ್ರಮಕ್ಕೆ ಹೋಗಿ. ಅದು ನಿಮ್ಮ ಸಮಸ್ಯೆ, ನಮ್ಮದಲ್ಲ. ನಾನು ಅವರ ಮುಖಗಳನ್ನು ನೋಡಿದೆ. ಅಲ್ಲಿ ದಯೆಯ ಕಿಂಚಿತ್ತೂ ಸುಳಿವಿರಲಿಲ್ಲ. ಇನ್ನು ಮುಂದೆ ಇವರ ಬಳಿ ಗೋಗರಿಯುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂದು ನನಗೆ ಅರ್ಥವಾಯಿತು. ನನ್ನ ಮಗ ಕೂಡ ಹೆದರಿ ನನ್ನ ಕಾಲುಗಳನ್ನು ಅಪ್ಪಿಕೊಂಡಿದ್ದ. ಇವರ ರಕ್ತವೆಲ್ಲ ಬಿಳಿಯಾಗಿದೆ ಮತ್ತು ಸಂಬಂಧದ ದಾರ ತುಂಡಾಗಿದೆ. ನಾನು ಕಣ್ಣೀರು ಒರೆಸಿಕೊಂಡು ಒಂದು ದೀರ್ಘ ಉಸಿರು ತೆಗೆದುಕೊಂಡೆ. ನನ್ನ ಒಳಗಿದ್ದ ಅಶಕ್ತ ಹೆಣ್ಣು ಮಗಳು ಮರಿಯಾಗಿ ಕೇಶವನ ಪತ್ನಿ ಈಗ ಜಾಗ ಪಡೆದಿದ್ದಳು. ಅದರಲ್ಲಿ ಸ್ವಾಭಿಮಾನ ಮತ್ತು ಗೌರವ ತುಂಬಿತ್ತು. ನಾನು ಮಗನನ್ನು ಎತ್ತಿಕೊಂಡೆ. ತಲೆ ಎತ್ತಿ ಇಬ್ಬರೂ ಮೈದುನರನ್ನು ನೋಡಿ ಹೇಳಿದೆ, ಸರಿ, ನೀವು ಇದನ್ನೇ ಬಯಸುವುದಾದರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ನಾನು ನಿಮ್ಮ ಮೇಲೆ ಹೊರೆಯಾಗಿ ಇರುವುದಿಲ್ಲ. ಆದರೆ ನೆನಪಿಡಿ, ನೀವು ಇಂದು ನನ್ನನ್ನು ಮನೆಯಿಂದ ಹೊರ ಹಾಕುತ್ತಿದ್ದೀರಿ. ಈ ಮನೆಯ ಮಾಲೀಕರು ನೀವಾಗಿದ್ದರೆ ನನ್ನ ಮಗ ಕೂಡ ಮಾಲೀಕ. ನನ್ನ ಪತಿ ಯಾವಾಗಲೂ ಮಗನ ಉಜ್ವಲ ಭವಿಷ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ನಾನು ಹೋಗುತ್ತಿದ್ದೇನೆ, ಆದರೆ ನನ್ನ ಹಕ್ಕನ್ನು ನಾನು ಬಿಟ್ಟುಕೊಡುವುದಿಲ್ಲ. ನನ್ನ ನಿರ್ಧಾರವನ್ನು ಈಗ ಆ ಮೇಲಿನವನು ಮಾಡುತ್ತಾನೆ. ಕುಲದೀಪ್ ಅವಹೇಳನಕಾರಿಯಾಗಿ ನಕ್ಕು ಹೇಳಿದ, ಅರೆ ಹೌದು, ಹೋಗು ಹೋಗು, ದೊಡ್ಡವಳ ಹಾಗೆ ಹಕ್ಕು ಬಿಟ್ಟು ಕೊಡುವುದಿಲ್ಲವಂತೆ. ನಾವೇನು ನಿನ್ನ ಹಕ್ಕಿಗೆ ಹಸಿದಿದ್ದೇವೆಯೇ? ಇಲ್ಲಿಂದ ತೊಲಗು. ನಾನು ಅಲ್ಲಿಂದ ತಿರುಗಿ ಹೋಗುತ್ತಿದ್ದಾಗ ದೀಪಾ ಹೇಳಿದಳು, ಮತ್ತು ಕೇಳು, ಈ ಮನೆಯಿಂದ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ತೆಗೆದುಕೊಂಡು ಹೋದರೆ ಎಚ್ಚರಿಕೆ, ನಾವು ನಿನ್ನ ಸಾಮಾನನ್ನು ತಪಾಸಣೆ ಮಾಡುತ್ತೇವೆ. ನಾನು ಹೇಳಿದೆ, ನಿಮ್ಮ ಸಂಪತ್ತು ಮತ್ತು ಒಡವೆಗಳ ಮೇಲೆ ನನಗೆ ಯಾವುದೇ ವ್ಯಾಮೋಹವಿಲ್ಲ. ನಿಮ್ಮ ಈ ಕಾಗದದ ದೋಣಿಗಳನ್ನು ನೀವು ಜೋಪಾನವಾಗಿ ಇಟ್ಟುಕೊಳ್ಳಿ. ನಾನು ಈ ಮನೆಯಿಂದ ಏನನ್ನೂ ಕೊಂಡೊಯ್ಯುವುದಿಲ್ಲ, ಕೇವಲ ನನ್ನ ಪತಿಯ ಆ ಬ್ಯಾಗ್ ಹೊರತುಪಡಿಸಿ. ಅಜಯ್ ಸಂಶಯದ ನೋಟದಿಂದ ನನ್ನನ್ನು ನೋಡಿ ಕೇಳಿದ, ಆ ಬ್ಯಾಗ್ನಲ್ಲಿ ಏನಿದೆ? ಎಲ್ಲಾದರೂ ಅಣ್ಣನ ಹಣದ ಬ್ಯಾಗ್ ಬಗ್ಗೆ ಮಾತನಾಡುತ್ತಿದ್ದೀಯಾ? ನಾನು ತಲೆಯಾಡಿಸಿ ನಿರಾಕರಿಸಿ ಹೇಳಿದೆ, ಆ ಬ್ಯಾಗ್ನಲ್ಲಿ ಅವರ ಕೈಯಾರೆ ಬರೆದ ಡೈರಿಗಳಿವೆ. ನಿಮಗೂ ನೆನಪಿರಬಹುದು ಅವರಿಗೆ ಡೈರಿ ಬರೆಯುವ ಎಷ್ಟು ಹುಚ್ಚಿತ್ತು ಎಂದು. ಅದರಲ್ಲಿ ಬಹಳಷ್ಟು ಡೈರಿಗಳಿವೆ. ನನಗೆ ಅವು ಮಾತ್ರ ಬೇಕು. ಅದು ನನ್ನ ಪತಿಯ ಕೊನೆಯ ನೆನಪು. ಅದನ್ನು ತೆಗೆದುಕೊಂಡು ಹೋಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅವುಗಳ ಮೇಲೆ ನನ್ನ ಪೂರ್ಣ ಹಕ್ಕಿದೆ. ಪಾರುಲ್ ಹೇಳಿದಳು, ಹೌದು ಹೌದು, ತಗೋ. ಆದರೆ ನೆನಪಿರಲಿ, ಕೋಣೆಯಿಂದ ಯಾವುದೇ ಬೆಲೆ ಬಾಳುವ ವಸ್ತು ಅಥವಾ ಒಡವೆಯನ್ನು ನೀನು ಎತ್ತುವಂತಿಲ್ಲ. ನಾನು ಶಾಂತವಾಗಿ ಹೇಳಿದೆ, ನನ್ನ ಮೇಲೆ ನಂಬಿಕೆ ಇರಲಿ. ಬೇಕಿದ್ದರೆ ಆ ಬ್ಯಾಗನ್ನು ತಪಾಸಣೆ ಮಾಡಿ. ಅದರಲ್ಲಿ ಕೇವಲ ನನ್ನ ಪತಿಯ ಕವಿತೆಗಳ ಪುಸ್ತಕ ಮತ್ತು ಕೆಲವು ಡೈರಿಗಳಿವೆ. ನನಗೆ ಅವು ಮಾತ್ರ ಬೇಕು. ನಂತರ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಇದನ್ನು ಕೇಳಿ ಅಲ್ಲಿ ಸ್ತಬ್ಧತೆ ಆವರಿಸಿತು. ಅವರೆಲ್ಲ ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು. ಕುಲದೀಪ್ ಹೇಳಿದ, ಅಷ್ಟೇನಾ? ಆ ಹಳೆ ರೀತಿ ಪುಸ್ತಕಗಳು ಬೇಕಾ? ಸರಿ, ತಗೋ. ನನ್ನ ಮುಗ್ಧ ಅತ್ತಿಗೆ, ಕೇಳುವುದಿದ್ದರೆ ಬೇರೆ ಏನಾದರೂ ಕೇಳಬೇಕಿತ್ತು. ಹಣ ಕೇಳಿದ್ದರೆ ನಾವು ಯೋಚಿಸುತ್ತಿದ್ದೆವು. ಆದರೆ ನಿಮ್ಮ ಬುದ್ಧಿಯೇ ಸಣ್ಣದು. ನಮಗೇನು ಅಭ್ಯಂತರವಿಲ್ಲ. ಅವು ಹೇಗಿದ್ದರೂ ನಮಗೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ನೀವು ಹೋದ ಮೇಲೆ ಕೋಣೆಯನ್ನು ಸ್ವಚ್ಛಗೊಳಿಸುವಾಗ ಆ ಪುಸ್ತಕಗಳನ್ನು ನಾವು ಹಳೆ ಪೇಪರ್ನವನಿಗೆ ನೀಡಲಿದ್ದೆವು. ನೀವು ಕೊಂಡೊಯ್ಯುವುದಾದರೆ ಕೊಂಡೊಯ್ಯಿರಿ. ಆದರೆ ಎಚ್ಚರಿಕೆ, ಅದನ್ನು ಬಿಟ್ಟು ಒಂದು ಸಣ್ಣ ಸೂಜಿಯನ್ನು ಎತ್ತಿದರೂ ನಿಮಗೆ ಉಳಿಗಾಲವಿಲ್ಲ. ನಾನು ಅವರ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಮೌನವಾಗಿ ಮಗನನ್ನು ಕರೆದುಕೊಂಡು ನನ್ನ ಕೋಣೆಯ ಕಡೆಗೆ ನಡೆದೆ. ಅಲ್ಲಿ ನಾನು ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ನನ್ನ ಪತಿಯೊಂದಿಗೆ ಕಳೆದಿದ್ದೆ. ಕೋಣೆಯ ಬಾಗಿಲು ತೆರೆಯುತ್ತಿದ್ದಂತೆ ನನಗೆ ಪತಿಯ ಅದೇ ಪರಿಮಳ ಬಂತು. ಅವರ ಪರ್ಫ್ಯೂಮ್ ಮತ್ತು ಔಷಧಿಗಳ ಮಿಶ್ರಿತ ವಾಸನೆಯದು. ನನ್ನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಕೋಣೆ ಪತಿ ಇರುವಾಗ ಹೇಗಿತ್ತೋ ಹಾಗೇ ಇತ್ತು. ಅವರು ಕಾಯಿಲೆ ಬಿದ್ದಾಗಿನಿಂದ ನಾನು ಈ ಕೋಣೆಯಲ್ಲಿ ಅವರ ಸೇವೆ ಮಾಡುತ್ತಿದ್ದೆ. ನನ್ನ ಮಗ ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದ. ಆದರೆ ಪತಿ ತೀರಿಕೊಂಡ ಮೇಲೆ ನಾನು ಈ ಕೋಣೆಗೆ ಮತ್ತೆ ಮರಳಿರಲಿಲ್ಲ. ಮಗನ ಕೋಣೆಯಲ್ಲಿ ಅವನ ಜೊತೆ ಮಲಗುತ್ತಿದ್ದೆ. ಈ ಕೋಣೆಯ ಹಾಸಿಗೆ ಖಾಲಿ ಇತ್ತು.
ಸೈಡ್ ಟೇಬಲ್ ಮೇಲೆ ಔಷಧಿ ಬಾಟಲಿಗಳು ಮತ್ತು ಕಾಗದಗಳಿದ್ದವು. ಮೂಲೆಯಲ್ಲಿದ್ದ ದೊಡ್ಡ ಬುಕ್ ಸೆಲ್ಫ್ನಲ್ಲಿ ನನ್ನ ಪತಿಯ ಪುಸ್ತಕಗಳಿದ್ದವು. ಅಲ್ಮೇರಾದಲ್ಲಿ ಆ ಬ್ಯಾಗ್ ಇತ್ತು. ಅದರಲ್ಲಿ ಅವರ ಅತ್ಯಂತ ಬೆಲೆಬಾಳುವ ಸಾಮಾನುಗಳಿದ್ದವು. ಅವರು ಈ ಕವಿತೆ ಮತ್ತು ಡೈರಿಗಳನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರು ನನಗೆ ಹೇಳುತ್ತಿದ್ದರು, ಪ್ರಿಯಾಂಕಾ, ನಾನು ಡೈರಿ ಏಕೆ ಬರೆಯುತ್ತೇನೆ ಎಂದರೆ ನನ್ನ ಜೀವನದ ಕಥೆಯನ್ನು ನನ್ನ ಮಗ ಬೆಳೆದ ಮೇಲೆ ಓದಲಿ ಮತ್ತು ನಾನು ಹೇಗೆ ಯಶಸ್ವಿಯಾದೆ ಎಂಬುದು ಅವನಿಗೆ ತಿಳಿಯಲಿ. ನನ್ನ ಕಷ್ಟದ ಬೆಲೆ ಅವನಿಗೆ ಅರ್ಥವಾಗಲಿ ಮತ್ತು ಅವನು ಕೂಡ ಒಬ್ಬ ಶ್ರಮಜೀವಿ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಲಿ. ನೀನು ನನ್ನ ಕವಿತೆ ಮತ್ತು ಡೈರಿಗಳನ್ನು ಗೌರವಿಸು ಮತ್ತು ಇವುಗಳನ್ನು ಎಂದೂ ಹಾಳಾಗಲು ಬಿಡಬೇಡ. ಆ ಸಮಯದಲ್ಲಿ ನನಗೆ ಆ ಮಾತು ಅರ್ಥವಾಗಿರಲಿಲ್ಲ. ಆದರೆ ಇಂದು ಇಡೀ ಜಗತ್ತು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟಾಗ ನನಗೆ ಪತಿಯ ಮಾತು ನೆನಪಾಯಿತು. ನಾನು ನಡುಗುವ ಕೈಗಳಿಂದ ಆ ಬ್ಯಾಗನ್ನು ಎತ್ತಿಕೊಂಡೆ ಮತ್ತು ಎದೆಗೆ ಅಪ್ಪಿಕೊಂಡೆ. ನನಗೆ ನಾನು ನನ್ನ ಪತಿಯನ್ನೇ ಅಪ್ಪಿಕೊಂಡಿದ್ದೇನೆ ಎಂದು ಅನಿಸಿತು. ನನ್ನೊಳಗೆ ಒಂದು ವಿಚಿತ್ರವಾದ ಶಕ್ತಿ ಮತ್ತು ಶಾಂತಿ ಬಂದಿತು. ನಾನೇನು ಒಬ್ಬಂಟಿಯಲ್ಲ ಎಂದು ನನಗೆ ಅನಿಸಿತು. ನನ್ನ ಮಗ ಮತ್ತು ಆ ಮೇಲಿನವನು ನನ್ನ ಜೊತೆಗಿದ್ದಾನೆ. ನನ್ನ ಪತಿಯ ಹಾರೈಕೆ ನಮ್ಮ ಜೊತೆಗಿದೆ. ನಾನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆ ಕೋಣೆಯನ್ನು ನೋಡಿದೆ. ಈ ಕೋಣೆ ಈಗ ನನಗೆ ಅಪರಿಚಿತವಾಗಿತ್ತು. ನಾನು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಹೊರಬಂದೆ. ಅವರೆಲ್ಲರೂ ನಾನು ವಾಪಸ್ ಬರುವುದನ್ನೇ ಕಾತುರದಿಂದ ಕಾಯುತ್ತಿದ್ದರು. ನನ್ನ ಕೈಯಲ್ಲಿ ನನ್ನ ಪತಿಯ ಆ ಬ್ಯಾಗ್ ಇರುವುದನ್ನು ಅವರು ನೋಡಿದರು. ಅದರಲ್ಲಿ ಅವರ ನೆನಪುಗಳಿದ್ದವು. ಅಜಯ್ ನಗುತ್ತಾ ಹೇಳಿದ, ತೆಗೆದುಕೊಂಡೆಯಾ ನಿನ್ನ ಖಜಾನೆಯನ್ನು? ಈಗ ಹೋಗು ಮತ್ತು ಇನ್ನೆಂದೂ ಇಲ್ಲಿಗೆ ತಿರುಗಿ ಬರಬೇಡ. ನಾನು ಅವರ ಕಡೆ ನೋಡಿದೆ. ನನ್ನ ಕಣ್ಣಿನಲ್ಲಿ ಕೋಪವಾಗಲಿ ಅಥವಾ ದೂರಾಗಲಿ ಇರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ದಯೆ ಇತ್ತು. ನಾನು ಅವರ ಬುದ್ಧಿಯ ಬಗ್ಗೆ ಮರುಗುತ್ತಿದ್ದೆ. ನಾನು ಬಾಗಿಲಿನ ಕಡೆಗೆ ತಿರುಗಿ ನೋಡಿದೆ. ಅದು ಇಂದು ನನ್ನನ್ನು ಈ ಮನೆಯಿಂದ ಹೊರತಳ್ಳುತ್ತಿತ್ತು. ನಾನು ನನ್ನ ಮಗನ ಕೈ ಹಿಡಿದುಕೊಂಡು ನನ್ನ ಪತಿಯ ಬ್ಯಾಗನ್ನು ಹೆಗಲ ಮೇಲೆ ಹಾಕಿಕೊಂಡು ಗೇಟ್ವರೆಗೆ ತಲುಪಿದೆ. ವಾಚ್ಮ್ಯಾನ್ ತಲೆ ತಗ್ಗಿಸಿ ಗೇಟ್ ತೆರೆದನು. ಅವನ ಕಣ್ಣಲ್ಲೂ ತೇವವಿತ್ತು, ಏಕೆಂದರೆ ಅವನು ನನ್ನ ಸಭ್ಯತೆ ಮತ್ತು ಪವಿತ್ರತೆಗೆ ಸಾಕ್ಷಿಯಾಗಿದ್ದನು. ನಾನು ಹೊಸ್ತಿಲು ದಾಟಿ ರಸ್ತೆಯ ಮೇಲೆ ಹೆಜ್ಜೆ ಇಟ್ಟೆ. ಸಂಜೆಯ ಕತ್ತಲು ಈಗ ರಾತ್ರಿಯ ಗಾಢ ಕತ್ತಲಾಗಿ ಬದಲಾಗುತ್ತಿತ್ತು. ನನ್ನ ಮಗ ಶ್ಲೋಕ್ ಅಂಜುತ್ತಿದ್ದನು. ನಾನು ಅವನನ್ನು ಎದೆಗೆ ಅಪ್ಪಿಕೊಂಡೆ. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ನನ್ನ ಬಳಿ ಯಾವುದೇ ಆಶ್ರಯವಿರಲಿಲ್ಲ. ಆದರೆ ನನ್ನ ಎದೆಗೆ ಅಪ್ಪಿಕೊಂಡಿದ್ದ ಮಗನೇ ನನ್ನ ಅತಿದೊಡ್ಡ ಶಕ್ತಿಯಾಗಿದ್ದನು. ಹಿಂದಿನ ಮನೆಯ ಬಾಗಿಲು ನನಗಾಗಿ ಮುಚ್ಚಲ್ಪಟ್ಟಿತ್ತು. ಅದು ನನ್ನ ಮತ್ತು ನನ್ನ ಪತಿಯ ಕಳೆದು ಹೋದ ಸಮಯದ ನಡುವೆ ಶಾಶ್ವತವಾಗಿ ಒಂದು ಗೋಡೆಯನ್ನು ನಿರ್ಮಿಸಿತ್ತು. ನಾನು ಬರಿಗೈಯಾದೆ. ಹಣವಿರಲಿಲ್ಲ, ಒಡವೆಗಳಿರಲಿಲ್ಲ, ಸೂರಿರಲಿಲ್ಲ. ಆದರೆ ನಾನು ಈಗಲೂ ಅತ್ಯಂತ ಶ್ರೀಮಂತಳಾಗಿದ್ದೆ, ಏಕೆಂದರೆ ನಾನು ನನ್ನ ಪತಿಯ ಅತ್ಯಂತ ಬೆಲೆಬಾಳುವ ಗುರುತನ್ನು ಹೊತ್ತು ಹೊರಬಂದಿದ್ದೆ. ನನ್ನ ಮಗನಿಗೆ ಹಸಿವಾಗುತ್ತಿತ್ತು, ಆದರೆ ನನ್ನ ಬಳಿ ಹಣವಿರಲಿಲ್ಲ. ನಾನು ನನ್ನ ದುರದೃಷ್ಟಕ್ಕೆ ಅಳುತ್ತಿದ್ದೆ ಮತ್ತು ನನ್ನ ಮಗನಿಗೆ ಪದೇ ಪದೇ ಸಮಾಧಾನ ಮಾಡುತ್ತಿದ್ದೆ. ಮಗನೇ, ಸಹಿಸಿಕೋ, ಎಲ್ಲವೂ ಸರಿಯಾಗುತ್ತದೆ. ನಮ್ಮ ಮುಂದಿನ ಬೆಳಿಗ್ಗೆ ಎಲ್ಲಿರುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ಆ ಮೇಲಿರುವವನೇ ನನಗೆ ದಾರಿ ತೋರಿಸುತ್ತಾನೆ ಎಂಬ ನಂಬಿಕೆ ನನಗಿತ್ತು. ಆ ಜನರು ನನ್ನನ್ನು ಮನೆಯಿಂದ ಹೊರಹಾಕಿ ತಾವು ಗೆದ್ದಿದ್ದೇವೆ ಎಂದು ಭಾವಿಸಿದ್ದರು. ಆದರೆ ಅವರು ದೌರ್ಜನ್ಯಕ್ಕೂ ಒಂದು ಅಂತ್ಯವಿರುತ್ತದೆ ಮತ್ತು ಅದು ದೌರ್ಜನ್ಯ ಮಾಡುವವರನ್ನು ಬೆಚ್ಚಿ ಬೀಳಿಸುತ್ತದೆ ಎಂಬ ಅರಿವು ಅವರಿಗೆ ಇರಲಿಲ್ಲ. ಭಗವಂತ ಅವರ ಮೇಲಿನ ಹಿಡಿತವನ್ನು ಬಿಗಿಗೊಳಿಸಲು ಶುರು ಮಾಡಿದನು. ನಾನು ಕತ್ತಲಿನಲ್ಲಿ ಕಳೆದು ಹೋಗಿದ್ದೆ, ಆದರೆ ನನ್ನ ಕೈಯಲ್ಲಿ ನನ್ನ ಸಂಪತ್ತಿತ್ತು ಮತ್ತು ನನ್ನ ಮಡಿಲಲ್ಲಿ ನನ್ನ ಮಗನಿದ್ದನು. ನನ್ನ ಮಗ ಪದೇ ಪದೇ ಅಳುತ್ತಿದ್ದನು. ನಗರದ ರಸ್ತೆಗಳು ನಿರ್ಜನವಾಗಿದ್ದವು. ನಾನು ಫುಟ್ಪಾತ್ ಮೇಲೆ ನಡೆಯುತ್ತಿದ್ದಾಗ ನಮ್ಮಿಬ್ಬರಿಗೂ ಚಳಿಯಾಗುತ್ತಿತ್ತು. ನಮ್ಮ ದೇಹ ನಡುಗುತ್ತಿತ್ತು. ನಾನು ನನ್ನ ಸೀರೆಯ ಸೆರಗಿನಿಂದ ಮಗನನ್ನು ಮುಚ್ಚಿದ್ದೆ. ಅದು ಗಾಳಿಗೆ ಪದೇ ಪದೇ ಹಾರುತ್ತಿತ್ತು. ಆದರೆ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿಯಿತ್ತು. ನನಗೆ ಹೇಗೆನಿಸುತ್ತಿತ್ತು ಎಂದರೆ ನನ್ನ ಪತಿ ನನ್ನ ಕೈ ಹಿಡಿದು ನನ್ನ ಜೊತೆಗಿದ್ದಾರೆ ಎಂದು. ನನ್ನ ಬಳಿ ತಲೆ ಮುಚ್ಚಿಕೊಳ್ಳಲು ಸೂರಿರಲಿಲ್ಲ ಮತ್ತು ಹಣವೂ ಇರಲಿಲ್ಲ. ಎಲ್ಲಿಗೆ ಹೋಗಲಿ ಎಂದು ನಾನು ಎಷ್ಟೋ ಬಾರಿ ಯೋಚಿಸಿದೆ. ನಂತರ ನನಗೆ ನನ್ನ ತಾಯಿಯ ಆ ಮನೆ ನೆನಪಾಯಿತು. ನಮ್ಮ ಆ ಹಳೆಯ ಮನೆ. ಅದು ಕೇವಲ ಒಂದು ಸಣ್ಣ ಜಮೀನಿನ ತುಣುಕಾಗಿತ್ತು. ಕೇಶವ್ ಅವರೊಂದಿಗೆ ಮದುವೆಯಾದ ಮೇಲೆ ನಾನು ಮತ್ತೆಂದೂ ಆ ಮನೆಗೆ ಮರಳಿರಲಿಲ್ಲ. ಆದರೆ ಈಗ ಅದೇ ಮನೆ ನನಗೆ ಮತ್ತು ನನ್ನ ಮಗನಿಗೆ ಆಸರೆಯಾಗಲಿತ್ತು. ನಾನು ಅಲ್ಲಿಗೆ ಹೋದಾಗ ಅಲ್ಲಿ ತುಂಬ ಕೊಳಕು ಹರಡಿತ್ತು. ಅನೇಕ ವರ್ಷಗಳಿಂದ ಆ ಮನೆ ಖಾಲಿ ಬಿದ್ದಿತ್ತು. ನಾನು ಅದನ್ನು ಸ್ವಚ್ಛಗೊಳಿಸಿದೆ ಮತ್ತು ನಂತರ ನೆಲದ ಮೇಲೆ ಒಂದು ಚಾದರ ಹಾಸಿ ಮಗನನ್ನು ಕರೆದುಕೊಂಡು ಕುಳಿತೆ. ನನ್ನ ಮಗ ಹಸಿವಿನಿಂದ ಕೆಟ್ಟದಾಗಿ ಅಳುತ್ತಿದ್ದನು. ನಾನು ಪಕ್ಕದ ಮನೆಗೆ ಅವನಿಗಾಗಿ ಊಟ ಕೇಳುವ ಉದ್ದೇಶದಿಂದ ಹೋದೆ. ಆ ಓಣಿಯ ಜನರಿಗೆ ನನ್ನ ತಾಯಿಯ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಮತ್ತು ನನ್ನ ಬಗ್ಗೆಯೂ ತಿಳಿದಿತ್ತು. ಅವರು ನಮಗೆ ತುಂಬ ಗೌರವ ನೀಡುತ್ತಿದ್ದರು. ನಾನು ಪಕ್ಕದ ಮನೆಯ ಆಂಟಿಯವರ ಬಾಗಿಲು ತಟ್ಟಿದಾಗ ಅವರು ನನ್ನ ಪರಿಸ್ಥಿತಿ ಕೇಳಿ ನನಗೆ ಊಟ ನೀಡಿದರು.
ಆ ಊಟವನ್ನು ನಾನು ಮಗನಿಗೆ ಉಣಿಸಿದ ನಂತರ ಅವನು ನೆಮ್ಮದಿಯಿಂದ ಮಲಗಿದನು. ಆ ಓಣಿಯ ಜನರಿಗೆ ನಾನು ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಮದುವೆಯಾಗಿದ್ದೇನೆ ಎಂದು ತಿಳಿದಿತ್ತು. ಆದರೆ ಯಾವಾಗ ಅವರಿಗೆ ನನ್ನ ಪತಿ ತೀರಿ ಹೋದರು ಮತ್ತು ನನ್ನ ಮೈದುನರು ನನ್ನನ್ನು ಮನೆಯಿಂದ ಹೊರ ಹಾಕಿದರು ಎಂದು ತಿಳಿಯಿತೋ, ಆಗ ಅವರಿಗೆ ನನ್ನ ಮೇಲೆ ತುಂಬ ದಯೆ ಬಂತು. ಅವರು ನನ್ನ ಮೈದುನರ ವರ್ತನೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಆ ಓಣಿಯಲ್ಲಿ ಬಹುತೇಕ ಎಲ್ಲ ಬಡವರೇ ವಾಸಿಸುತ್ತಿದ್ದರು. ಅವರ ಆದಾಯ ಕಡಿಮೆ ಇದ್ದರೂ, ಮನೆಗಳು ಸಣ್ಣದಾಗಿದ್ದರೂ ಅವರ ಹೃದಯ ತುಂಬ ದೊಡ್ಡದಾಗಿತ್ತು. ಆದ್ದರಿಂದ ಯಾರಾದರೂ ಒಬ್ಬರು ನನಗೆ ತಮ್ಮ ಮನೆಯಿಂದ ಊಟ ತಂದು ಕೊಡುತ್ತಿದ್ದರು. ನಾನು ಈ ಜನರ ಉಪಕಾರಕ್ಕೆ ತುಂಬ ಕೃತಜ್ಞಳಾಗಿದ್ದೆ, ಏಕೆಂದರೆ ಈ ಓಣಿಯ ಜನರು ನನ್ನ ಕಾಳಜಿ ವಹಿಸುತ್ತಿದ್ದರು. ಆದರೆ ನಾನು ಇವರ ಸಹಾಯದ ಮೇಲೆ ಎಷ್ಟು ದಿನ ಇರಲು ಸಾಧ್ಯ? ಈಗ ನನ್ನ ಜೀವನದ ಆರಂಭ ಈ ಹಳೆಯ ಮನೆಯಿಂದಲೇ ಆಗಿತ್ತು. ನಾನು ಓಣಿಯ ಜನರ ಮೇಲೆ ಹೊರೆಯಾಗಬಾರದು ಎಂದು ನಿರ್ಧರಿಸಿದೆ. ನಾನು ಓಣಿಯ ಬಡ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದೆ ಮತ್ತು ಜೊತೆಗೆ ಜನರ ಬಟ್ಟೆಗಳನ್ನು ಹೊಲಿಯುವ ಕೆಲಸವನ್ನು ಮಾಡತೊಡಗಿದೆ. ನನ್ನ ಮಗ ಪದೇ ಪದೇ ತನ್ನ ಮನೆಯನ್ನು ನೆನಪಿಸಿಕೊಳ್ಳುತ್ತಿದ್ದನು. ನಾನು ಅವನಿಗೆ ತಿಳಿ ಹೇಳಿದೆ, ಮಗನೇ, ಈಗ ಆ ಮನೆ ನಮ್ಮದಲ್ಲ. ಅವನು ಹೆಚ್ಚಾಗಿ ಆಟವಾಡುತ್ತಿರಲಿಲ್ಲ ಅಥವಾ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಅವನಿಗೂ ಅರ್ಥವಾಗಿತ್ತು ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾಗಿದೆ ಎಂದು. ಮೊದಲು ನಾವು ತಿನ್ನುತ್ತಿದ್ದ ಊಟಕ್ಕೂ ಈಗ ತಿನ್ನುತ್ತಿರುವುದಕ್ಕೂ ತುಂಬ ವ್ಯತ್ಯಾಸವಿತ್ತು. ಅದರಿಂದ ನನ್ನ ಮಗನ ಹೊಟ್ಟೆ ಕೂಡ ತುಂಬುತ್ತಿರಲಿಲ್ಲ, ಏಕೆಂದರೆ ಬಹಳ ಕಷ್ಟದಿಂದ ನಾವು 2 ಹೊತ್ತಿನ ಒಣ ರೊಟ್ಟಿಯನ್ನು ತಿನ್ನುತ್ತಿದ್ದೆವು ಮತ್ತು ಎಷ್ಟೋ ಬಾರಿ ನಾವು ಹಸಿದಿರಬೇಕಾಗುತ್ತಿತ್ತು. ಆದರೂ ನಾನು ಮಗನನ್ನು ಖುಷಿಪಡಿಸಲು ಪ್ರಯತ್ನಿಸುತ್ತಿದ್ದೆ. ನಾನು ಪ್ರತಿದಿನ ಮಗನಿಗೆ ಮನೆಯಲ್ಲೇ ಇದ್ದು ಹೊಸ ಹೊಸ ಆಟಗಳನ್ನು ಕಲಿಸುತ್ತಿದ್ದೆ. ಹೆಚ್ಚೆಚ್ಚು ಸಮಯ ಅವನಿಗೆ ನೀಡುತ್ತಿದ್ದೆ ಮತ್ತು ಅವನಿಗೆ ಅವನ ತಂದೆಯ ಕೊರತೆ ಕಾಣದಂತೆ ನೋಡಿಕೊಳ್ಳುತ್ತಿದ್ದೆ. ನಾನು ಕೂಡ ನನ್ನ ಪತಿಯ ಪುಸ್ತಕಗಳನ್ನು ಮತ್ತು ಡೈರಿಗಳನ್ನು ಓದುತ್ತಿದ್ದೆ. ನಾನು ಅಳುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆ. ದೇವರ ಜೊತೆ ನನ್ನ ಸುಖ ದುಃಖ ಹಂಚಿಕೊಳ್ಳುತ್ತಿದ್ದೆ ಮತ್ತು ನನ್ನ ಕೆಲಸದಲ್ಲಿ ತೊಡಗುತ್ತಿದ್ದೆ. ನನ್ನ ಕೈಗಳು ಮೊದಲು ಮೃದುವಾಗಿ ಮತ್ತು ಕೋಮಲವಾಗಿರುತ್ತಿದ್ದವು, ಈಗ ಕೆಲಸ ಮಾಡಿ ಒರಟಾಗಿದ್ದವು. ಆದರೆ ನನ್ನ ಆತ್ಮ ಪವಿತ್ರವಾಗಿತ್ತು. ನನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಸ್ಥಿರತೆ ಬಂದಿತ್ತು. ಆದರೆ ಇನ್ನೊಂದು ಕಡೆ ಬಂಗಲೆಯಲ್ಲಿ ಬಿರುಗಾಳಿ ಎದ್ದಿತ್ತು. ಕುಲದೀಪ್ ಮತ್ತು ಅಜಯ್ ನನ್ನನ್ನು ಹೊರಹಾಕಿದ ಮೇಲೆ ನಿಟ್ಟುಸಿರು ಬಿಟ್ಟಿದ್ದರು. ಅವರು ಈಗ ತಾವು ಸ್ವತಂತ್ರರು ಮತ್ತು ಇಡೀ ಆಸ್ತಿಯ ಮಾಲೀಕರು ಎಂದು ಅಂದುಕೊಂಡಿದ್ದರು. ಯಾರೂ ಅವರನ್ನು ಕೇಳುವವರಿಲ್ಲ, ತಡೆಯುವವರಿಲ್ಲ, ಯಾವುದೇ ಪಾಲಿಲ್ಲ ಎಂದುಕೊಂಡಿದ್ದರು. ಅವರು ಮೊದಲು ಮಾಡಿದ್ದೇನೆಂದರೆ ನನ್ನ ಪತಿಯ ಹಳೆಯ ಮತ್ತು ಅನುಭವಿ ಮ್ಯಾನೇಜರ್ನನ್ನು ಕೆಲಸದಿಂದ ತೆಗೆದುಹಾಕಿದರು, ಏಕೆಂದರೆ ಅವರು ಇಬ್ಬರು ಸಹೋದರರನ್ನು ಕೆಟ್ಟ ಕೆಲಸ ಮಾಡದಂತೆ ತಡೆಯುತ್ತಿದ್ದರು ಮತ್ತು ಉದ್ಯಮವನ್ನು ಪ್ರಾಮಾಣಿಕವಾಗಿ ನಡೆಸಲು ಸಹಾಯ ನೀಡುತ್ತಿದ್ದರು. ನನ್ನ ದೊಡ್ಡ ಮೈದುನ ಫ್ಯಾಕ್ಟರಿಯ ಸಂಪೂರ್ಣ ವ್ಯವಸ್ಥೆಯನ್ನು ತಾನೇ ನೋಡಿಕೊಳ್ಳಲು ಶುರು ಮಾಡಿದ. ಆದರೆ ಅವನ ಮನಸ್ಸಿನಲ್ಲಿ ದುರಾಸೆ ಇತ್ತು. ಅವನು ರಾತ್ರೋರಾತ್ರಿ ಶ್ರೀಮಂತನಾಗಲು ಬಯಸುತ್ತಿದ್ದ ಮತ್ತು ತನ್ನ ಸಹೋದರನ ಕಷ್ಟದ ದುಡಿಮೆಯನ್ನು ಸಾಕು ಎಂದು ಭಾವಿಸುತ್ತಿರಲಿಲ್ಲ. ಅವನು ಹಳೆಯ ಮತ್ತು ನಂಬಿಕಸ್ಥ ಸರಬರಾಜುದಾರರನ್ನು ಬಿಟ್ಟು ಹೊಸ ಮತ್ತು ಕೆಟ್ಟ ಜನರೊಂದಿಗೆ ಸಂಪರ್ಕ ಬೆಳೆಸಲು ಶುರು ಮಾಡಿದ. ಅವರು ಅವನಿಗೆ ರಹಸ್ಯ ಕಮಿಷನ್ ನೀಡುತ್ತಿದ್ದರು. ಅಜಯ್ ಮೊದಲಿನಿಂದಲೂ ಹಾದಿ ತಪ್ಪಿದ್ದವನು. ಅವನಿಗೆ ಮೊದಲು ಅನೇಕ ಅಲೆಮಾರಿ ಗೆಳೆಯರಿದ್ದರು. ಅವರ ಸ್ನೇಹ ಮಾಡದಂತೆ ನನ್ನ ಪತಿ ಅವನನ್ನು ತಡೆಯುತ್ತಿದ್ದರು. ಆದರೆ ಈಗ ಅವನನ್ನು ತಡೆಯುವವರು ಯಾರೂ ಇರಲಿಲ್ಲ. ಅವನಿಗೆ ಪಾರ್ಟಿ ಮಾಡುವುದು ಮತ್ತು ಮದ್ಯಪಾನ ಮಾಡುವುದು ಸಾಧಾರಣ ವಿಷಯವಾಗಿತ್ತು. ಅವರಿಬ್ಬರ ಹೆಂಡತಿಯರು ಕೂಡ ಹಣಪೋಲು ಮಾಡುವುದರಲ್ಲಿ ಬ್ಯುಸಿಯಾದರು. ಒಡವೆಗಳು, ಬ್ರ್ಯಾಂಡೆಡ್ ಬಟ್ಟೆಗಳು ಮತ್ತು ದುಬಾರಿ ಪಾರ್ಟಿಗಳು ಅವರ ದಿನಚರಿಯಾದವು. ಆ ಇಬ್ಬರು ಅಕ್ಕತಂಗಿಯರು ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಹಣ ಖರ್ಚು ಮಾಡುತ್ತಿದ್ದರು, ಏಕೆಂದರೆ ಒಬ್ಬರಿಗೊಬ್ಬರು ಕೆಳಗಿಳಿಸಲು ಮತ್ತು ತಮ್ಮನ್ನು ತಾವು ದೊಡ್ಡವರೆಂದು ಸಾಬೀತುಪಡಿಸಲು ಹಾಗೆ ಮಾಡುತ್ತಿದ್ದರು. ನಾನು ನನ್ನ ಮಗನ ಜೊತೆ ತುಂಬ ಖುಷಿಯಾಗಿದ್ದೆ. ನನಗೆ ಇಂತಹ ಬಡತನದಲ್ಲೂ ನನ್ನ ದುಃಖ ತುಂಬ ಸಣ್ಣದಾಗಿ ಕಾಣುತ್ತಿತ್ತು. ಯಾವ ಬಿಸ್ನೆಸ್ ನನ್ನ ಪತಿ ಬೆವರು ಸುರಿಸಿ ಕಟ್ಟಿದ್ದರೋ ಮತ್ತು ಯಾವುದರ ಅಡಿಪಾಯ ಪ್ರಾಮಾಣಿಕತೆಯ ಮೇಲಿತ್ತೋ ಅದನ್ನು ಅವರ ಸಹೋದರರು ನಿರ್ಲಕ್ಷ್ಯದಿಂದ ಹಾಳು ಮಾಡಲು ಶುರು ಮಾಡಿದರು. ಫ್ಯಾಕ್ಟರಿಯಲ್ಲಿ ಲಾಭ ಬರುವುದು ನಿಂತು ಹೋಯಿತು ಮತ್ತು ಬದಲಾಗಿ ನಷ್ಟವಾಗತೊಡಗಿತು. ಯಂತ್ರಗಳು ದುರಸ್ತಿಯಾಗದ ಕಾರಣ ಕೆಲಸ ನಿಂತು ಹೋಯಿತು ಮತ್ತು ಮಾರುಕಟ್ಟೆಯಲ್ಲಿ ಅವರ ಹೆಸರು ಹಾಳಾಗತೊಡಗಿತು. ಇಬ್ಬರು ಸಹೋದರರು ನಷ್ಟವನ್ನು ಸರಿದೂಗಿಸಲು ಬ್ಯಾಂಕ್ನಿಂದ ಭಾರೀ ಸಾಲ ಪಡೆಯಲು ಶುರು ಮಾಡಿದರು. ಇದೆಲ್ಲ ಸಾಧಾರಣ ವಿಷಯ ಎಂದು ಅವರು ಭಾವಿಸಿದ್ದರು ಮತ್ತು ಶೀಘ್ರದಲ್ಲೇ ಎಲ್ಲವನ್ನು ಸರಿಪಡಿಸುತ್ತೇವೆ ಎಂದುಕೊಂಡಿದ್ದರು. ಆದರೆ ಸಾಲ ಎಂಬುದು ಒಂದು ಕೆಸರು. ಅದರಲ್ಲಿ ಮನುಷ್ಯ ಎಷ್ಟು ಕೈಕಾಲು ಆಡಿಸುತ್ತಾನೋ ಅಷ್ಟು ಆಳವಾಗಿ ಹೂತು ಹೋಗುತ್ತಾನೆ ಮತ್ತು ಹೊರಬರಲು ಸಾಧ್ಯವಾಗುವುದಿಲ್ಲ. ನಿಧಾನವಾಗಿ ಸಾಲದ ಹೊರೆ ಹೆಚ್ಚಾಯಿತು ಮತ್ತು ಆದಾಯ ಕುಗ್ಗಿತು. ನಿನ್ನೆಯವರೆಗೆ ಯಾರು ಕುಲ್ದೀಪ್ ಮತ್ತು ಅಜಯ್ ಅವರ ಹಿಂದೆ ಮುಂದೆ ತಿರುಗುತ್ತಿದ್ದರೋ ಈಗ ಅವರು ತಮ್ಮ ಹಣ ಕೇಳತೊಡಗಿದರು ಮತ್ತು ಮನೆಯ ಬಾಗಿಲಿಗೆ ಬಂದು
ಅವಮಾನ ಮಾಡಲು ಶುರು ಮಾಡಿದರು. ಮಾರುಕಟ್ಟೆಯಲ್ಲಿ ಅವರ ಗೌರವ ಮುಗಿದು ಹೋಯಿತು. ಸರಬರಾಜುದಾರರು ಸಾಲದ ಮೇಲೆ ಮಾಲು ನೀಡುವುದನ್ನು ನಿಲ್ಲಿಸಿದರು ಮತ್ತು ಕಾರ್ಮಿಕರು ಸಂಬಳ ಸಿಗದ ಕಾರಣಕ್ಕೆ ಮುಷ್ಕರಕ್ಕೆ ಇಳಿದರು. ಮೊದಲು ಸಂತೋಷದಿಂದ ಕೂಡಿರುತ್ತಿದ್ದ ಬಂಗಲೆಯ ವಾತಾವರಣ ಈಗ ನರಕದಂತೆ ಬದಲಾಗಿತ್ತು. ಅತ್ತಿಗೆಯನ್ನು ಹೊರಹಾಕುವಾಗ ಒಂದಾಗಿದ್ದ ಇಬ್ಬರು ಸಹೋದರರು ಈಗ ಒಬ್ಬರಿಗೊಬ್ಬರು ಶತ್ರುಗಳಾದರು ಮತ್ತು ಒಬ್ಬರ ರಕ್ತಕ್ಕೆ ಒಬ್ಬರು ಹಸಿದಿದ್ದರು. ಕುಲದೀಪ್ ಅಜಯ್ನನ್ನು ಹೊಣೆಗಾರನನ್ನಾಗಿ ಮಾಡುತ್ತಿದ್ದ. ನೀನು ಜೂಜು ಮತ್ತು ಮದ್ಯದಲ್ಲಿ ಹಣ ಹಾಳು ಮಾಡಿದೆ ಮತ್ತು ಅಜಯ್ ಕುಲದೀಪ್ನನ್ನು ಹಂಗಿಸುತ್ತಿದ್ದ. ನಿನ್ನ ತಪ್ಪು ನಿರ್ಧಾರಗಳಿಂದ ಉದ್ಯಮ ಮುಳುಗಿತು ಎಂದು ಅವರ ಹೆಂಡತಿಯರು ಕೂಡ ಪರಸ್ಪರ ನಾಯಿಗಳಂತೆ ಕಚ್ಚಾಡುತ್ತಿದ್ದರು. ಮನೆಯಲ್ಲಿ ನೆಮ್ಮದಿ ಎಂಬುದು ಉಳಿಯಲೇ ಇಲ್ಲ. ನನಗೆ ಅವರ ಸುದ್ದಿ ಹಳೆಯ ಕೆಲಸಗಾರರ ಮೂಲಕ ಸಿಗುತ್ತಿತ್ತು ಮತ್ತು ನನಗೆ ತಿಳಿದಿತ್ತು, ಅನಾಥರು ಮತ್ತು ಅಸಹಾಯಕರ ಮೇಲೆ ದೌರ್ಜನ್ಯ ಮಾಡುವವರಿಗೆ ಭಗವಂತ ಶಿಕ್ಷೆ ಖಂಡಿತ ನೀಡುತ್ತಾನೆ. ಸಮಯ ಕಳೆಯಿತು ಮತ್ತು ಆ ದಿನ ಬಂದೇ ಬಿಟ್ಟಿತ್ತು. ಯಾವಾಗ ಭಗವಂತ ಅವರ ಮೇಲಿನ ಹಿಡಿತವನ್ನು ಬಿಗಿಗೊಳಿಸಿದನೋ ಆಗ ಬ್ಯಾಂಕ್ ಮತ್ತು ಸಾಲಗಾರರು ಬಂಗಲೆ ಹಾಗೂ ಫ್ಯಾಕ್ಟರಿಯನ್ನು ಜಪ್ತಿ ಮಾಡುವ ನೋಟಿಸ್ ಕಳುಹಿಸಿದರು. ಈ ಸುದ್ದಿ ನಗರದಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು. ಯಾವ ಬಂಗಲೆಯನ್ನು ಕುಲ್ದೀಪ್ ಮತ್ತು ಅಜಯ್ ತಮ್ಮ ಸಾಮ್ರಾಜ್ಯ ಎಂದು ಭಾವಿಸಿದ್ದರೋ ಮತ್ತು ಯಾವುದರ ಬಗ್ಗೆ ಅತೀವ ಅಹಂಕಾರವಿತ್ತೋ ಈಗ ಅದು ಹರಾಜಾಗಲಿತ್ತು. ಅವರು ತುಂಬ ಕಷ್ಟಪಟ್ಟರೂ ಸಂಬಂಧಿಕರ ಬಳಿ ಸಹಾಯ ಕೇಳಿದರು. ಯಾವ ಗೆಳೆಯನ ಮೇಲೆ ಹಣ ಸುರಿಯುತ್ತಿದ್ದರೋ ಅವರ ಬಳಿಗೂ ಹೋದರು. ಆದರೆ ಕಷ್ಟದ ಸಮಯದಲ್ಲಿ ಎಲ್ಲರೂ ಮುಖ ತಿರುಗಿಸಿದರು ಮತ್ತು ಪರಿಚಯವಿಲ್ಲವೆಂದು ನಿರಾಕರಿಸಿದರು. ಅಂತಿಮವಾಗಿ ಆ ದುರ್ಗಳಿಗೆ ಬಂದೇ ಬಿಟ್ಟಿತು. ಕೋರ್ಟ್ ಆದೇಶದ ಮೇರೆಗೆ ಬಂಗಲೆಯನ್ನು ಸೀಲ್ ಮಾಡಲಾಯಿತು. ಕುಲದೀಪ್ ಮತ್ತು ಅಜಯ್ ಹಾಗೂ ಅವರ ಹೆಂಡತಿ ಮಕ್ಕಳ ಸಮೇತ ಮನೆಯಿಂದ ದೂಡಿ ಹೊರಹಾಕಲ್ಪಟ್ಟರು. ಹೇಗೆ ಅವರು ನನ್ನನ್ನು ಮತ್ತು ನನ್ನ ಮಗನನ್ನು ಹೊರಹಾಕಿದ್ದರೋ ಹಾಗೆ. ವ್ಯತ್ಯಾಸವಿಷ್ಟೇ, ನಾನು ತಲೆ ಎತ್ತಿ ಗೌರವ ಮತ್ತು ಸ್ವಾಭಿಮಾನದೊಂದಿಗೆ ಹೊರಬಂದಿದೆ. ಆದರೆ ಈ ಜನರು ಅವಮಾನ ಮತ್ತು ಅಪಮಾನದೊಂದಿಗೆ ಹೊರಹಾಕಲ್ಪಟ್ಟಿದ್ದರು. ಅವರ ತಲೆಗಳು ತಗ್ಗಿದ್ದವು. ಅವರ ಹೆಂಡತಿಯರು, ನಿನ್ನೆಯವರೆಗೆ ಬೆಲೆಬಾಳುವ ಬಟ್ಟೆಗಳನ್ನು ಧರಿಸುತ್ತಿದ್ದವರು, ಇಂದು ರಸ್ತೆಯ ಮೇಲೆ ಕುಳಿತು ಅಳುತ್ತಾ ತಮ್ಮ ಪತಿಯರನ್ನು ಶಪಿಸುತ್ತಿದ್ದರು. ಅವರು ಪ್ರತಿಯೊಂದು ಪೈಸೆಗೂ ಪರದಾಡುವಂತಾದರು ಮತ್ತು ಎಲ್ಲೆಂದರಲ್ಲಿ ಅಲಿಯುತ್ತಿದ್ದರು. ಯಾರನ್ನು ಅವರು ಹೊರೆ ಎಂದು ಭಾವಿಸಿದ್ದರೋ ಅವರಿಗೆ ಈಗ ಆ ಅತ್ತಿಗೆ ನೆನಪಾಗುತ್ತಿದ್ದಳು. ಇಲ್ಲಿ ನನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಮತ್ತು ಆಶ್ಚರ್ಯಕರವಾದ ತಿರುವು ಬರಲಿತ್ತು. ನಾನು ಪ್ರತಿದಿನದಂತೆ ರಾತ್ರಿ ನನ್ನ ಮಗನನ್ನು ಮಲಗಿಸಿದ ನಂತರ ನನ್ನ ಎಲ್ಲ ಕೆಲಸ ಮುಗಿಸಿ ನನ್ನ ಪತಿಯ ಬ್ಯಾಗ್ನಿಂದ ಅವರ ಒಂದು ಡೈರಿಯನ್ನು ತೆಗೆದು ಓದುತ್ತಿದ್ದೆ. ಇದು ನನ್ನ ದಿನನಿತ್ಯದ ಅಭ್ಯಾಸವಾಗಿತ್ತು. ಬಹಳ ದಿನಗಳಿಂದ ಆ ಬ್ಯಾಗನ್ನು ತೊಳೆದಿಲ್ಲದ ಕಾರಣದಿಂದ ಅದು ತುಂಬ ಗಲೀಜಾಗಿತ್ತು. ನಾನು ಅದರಲ್ಲಿರುವ ಡೈರಿಗಳು ಮತ್ತು ಎಲ್ಲ ಪುಸ್ತಕಗಳನ್ನು ತೆಗೆದು ಬೆಳಿಗ್ಗೆ ಇದನ್ನು ತೊಳೆದರಾಯಿತು ಎಂದು ಯೋಚಿಸಿದೆ. ಆದ್ದರಿಂದ ನಾನು ಅದನ್ನು ಖಾಲಿ ಮಾಡಲು ಶುರು ಮಾಡಿದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಬರುತ್ತಿತ್ತು. ನನಗೆ ಇಂದು ನನ್ನ ಪತಿಯ ನೆನಪು ತುಂಬ ಕಾಡುತ್ತಿತ್ತು. ನಾನು ಒಂದು ವೇಳೆ ಇಂದು ನನ್ನ ಪತಿ ಬದುಕಿದ್ದರೆ ತಮ್ಮ ಮಗ ಮತ್ತು ಹೆಂಡತಿಯನ್ನು ಈ ಸ್ಥಿತಿಗೆ ತಲುಪಲು ಬಿಡುತ್ತಿರಲಿಲ್ಲ ಎಂದು ಯೋಚಿಸುತ್ತಿದ್ದೆ. ನಾನು ಬ್ಯಾಗನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಅದನ್ನು ನೆಲಕ್ಕೆ ಕೊಡವಿದಾಗ ಅದರಿಂದ ಒಂದು ವಸ್ತು ಹೊರಕ್ಕೆ ಬಿತ್ತು. ಅದು ಒಂದು ಸಣ್ಣ ಹೊಳೆಯುವ ಕೀಲಿಯಾಗಿತ್ತು. ಅದರ ಮೇಲೆ 6349 ಎಂಬ ನಂಬರ್ ಇತ್ತು. ನಾನು ಬ್ಯಾಗ್ನ ಒಳಗೆ ಕೈ ಹಾಕಿ ನೋಡಿದಾಗ ಒಂದು ಸಣ್ಣ ಪಾಕೆಟ್ನಲ್ಲಿ ಒಂದು ಪತ್ರವೂ ಇತ್ತು. ಅದು ಬಹುಶಃ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ನನ್ನ ಹೃದಯ ಜೋರಾಗಿ ಬಡಿಯಲು ಶುರು ಮಾಡಿತು. ನನಗೆ ವಿಷಯ ಏನೆಂದು ಅರ್ಥವಾಗಲಿಲ್ಲ. ಈ ಕೀಲಿ ಯಾವುದರದ್ದು ಮತ್ತು ಈ ಪತ್ರವನ್ನು ಯಾರು ಇಟ್ಟಿದ್ದಾರೆ ಎಂದು. ನಾನು ನಡುಗುವ ಕೈಗಳಿಂದ ಆ ಕಾಗದವನ್ನು ಬಿಚ್ಚಿದೆ. ಅದು ಒಂದು ಪತ್ರವಾಗಿತ್ತು. ಅದನ್ನು ನನ್ನ ಪತಿಯೇ ತಮ್ಮ ಕೈಯಾರೆ ಬರೆದಿದ್ದರು. ಅವರು ನಡುಗುವ ಕೈಗಳಿಂದ ಬರೆದಂತಿತ್ತು. ಇದನ್ನು ಬರೆಯುವಾಗ ಅವರು ತುಂಬ ಭಾವುಕರಾಗಿರಬಹುದು ಅಥವಾ ಅನಾರೋಗ್ಯದಿಂದ ಅವರ ಕೈಗಳು ನಡುಗುತ್ತಿದ್ದಿರಬಹುದು. ನಾನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಪತ್ರ ಓದಲು ಶುರು ಮಾಡಿದೆ. ನನ್ನ ಪ್ರೀತಿಯ ಪ್ರಿಯಾಂಕಾ, ಒಂದು ವೇಳೆ ನೀನು ಈ ಪತ್ರವನ್ನು ಓದುತ್ತಿದ್ದರೆ ಅದರ ಅರ್ಥ ನಾನು ಈಗ ಈ ಲೋಕದಲ್ಲಿ ಇಲ್ಲ ಎಂದು ಮತ್ತು ನನ್ನ ಸಂಶಯಗಳು ಪೂರ್ಣವಾಗಿ ನಿಜವಾಗಿವೆ. ನನಗೆ ತಿಳಿದಿತ್ತು, ನನ್ನ ನಂತರ ನನ್ನ ಸಹೋದರರು ನಿನ್ನನ್ನು ಮತ್ತು ನನ್ನ ಮಗನನ್ನು ಒಬ್ಬಂಟಿಯಾಗಿ ಮಾಡುತ್ತಾರೆ ಮತ್ತು ಆಸ್ತಿಯ ದುರಾಸೆಯಲ್ಲಿ ನಿನ್ನನ್ನು ಮನೆಯಿಂದ ಹೊರಹಾಕುತ್ತಾರೆ ಎಂದು. ನಾನು ಅವರ ಗುಣವನ್ನು ಚೆನ್ನಾಗಿ ಬಲ್ಲೆ. ಅವರು ಎಂದಿಗೂ ನನ್ನ ಪುಸ್ತಕಗಳ ಮೇಲೆ ಪ್ರೀತಿ ಇಟ್ಟುಕೊಳ್ಳುವುದಿಲ್ಲ, ಏಕೆಂದರೆ ಅವರ ಹೃದಯಗಳಿಗೆ ತುಕ್ಕು ಹಿಡಿದಿದೆ ಮತ್ತು ಅವರು ಜಗತ್ತಿನ ಬಣ್ಣ ಬಣ್ಣದ ಜೀವನದಲ್ಲಿ ಕಳೆದು ಹೋಗಿದ್ದಾರೆ. ಆದರೆ ನನಗೆ ನಂಬಿಕೆ ಇತ್ತು. ನನ್ನ ಹೆಂಡತಿ ನನ್ನ ನೆನಪುಗಳನ್ನು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಾಳೆ ಮತ್ತು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಾನು ನನ್ನ ಜೀವನದಲ್ಲಿ ಬಹಳಷ್ಟು ಸಂಪಾದಿಸಿದೆ, ಆದರೆ ನನ್ನ ಅತಿದೊಡ್ಡ ಮತ್ತು ಅಸಲಿ ಸಂಪಾದನೆ ಎಂದರೆ ನನ್ನ ಮಗ ಮತ್ತು ನನ್ನ ಪ್ರೀತಿ ನೀನು. ನನ್ನ ಸಹೋದರರು ನನ್ನನ್ನು ನಿರಾಶೆಗೊಳಿಸಿದರು. ಅನಾರೋಗ್ಯದ ಸಮಯದಲ್ಲಿ ಕೇವಲ ನೀನು ನನ್ನ ಸೇವೆ ಮಾಡಿದೆ. ಅವರು ನನ್ನ ಕ್ಷೇಮವನ್ನು ವಿಚಾರಿಸಲಿಲ್ಲ. ನೀನು ನನ್ನ ಸೇವೆ ಮಾಡುವ ಮೂಲಕ ನನ್ನನ್ನು ಕೊಂಡುಕೊಂಡಿದ್ದೀಯ.
ನಾನು ಬಲ್ಲೆ. ನಾನು ಹೋದ ಮೇಲೆ ಅವರು ನಿನಗೆ ತುಂಬ ತೊಂದರೆ ಕೊಡುತ್ತಾರೆ. ನಿನ್ನನ್ನು ರಸ್ತೆಗೆ ತಂದು ನಿಲ್ಲಿಸುತ್ತಾರೆ. ಆದ್ದರಿಂದ ನಾನು ಬದುಕಿರುವಾಗಲೇ ನಿನಗಾಗಿ ಮತ್ತು ನಮ್ಮ ಮಗನಿಗಾಗಿ ಒಂದು ವ್ಯವಸ್ಥೆ ಮಾಡಿದ್ದೆ. ನಿನಗೆ ಸಿಕ್ಕಿರುವ ಈ ಕೀಲಿ ನಗರದ ಅತಿದೊಡ್ಡ ಬ್ಯಾಂಕ್ನ ಒಂದು ಖಾಸಗಿ ಮತ್ತು ರಹಸ್ಯ ಲಾಕರ್ನದ್ದು. ಅದರ ನಂಬರ್ ಇದರ ಮೇಲೆ ಬರೆಯಲಾಗಿದೆ. ಈ ಲಾಕರನ್ನು ನಾನು ಕೇವಲ ನಿನ್ನ ಹೆಸರಿನಲ್ಲಿ ಪಡೆದಿದ್ದೆ ಮತ್ತು ಇದರ ಉಯಿಲು ಬ್ಯಾಂಕ್ನಲ್ಲಿದೆ. ಇದರಲ್ಲಿ ನಿನ್ನ ಹಕ್ಕಿನ ಎಲ್ಲವೂ ಇದೆ ಮತ್ತು ಬಹುಶಃ ಅದಕ್ಕಿಂತಲೂ ಹೆಚ್ಚು ಇದು ನಿನ್ನ ತಾಳ್ಮೆ, ಸೇವೆ ಮತ್ತು ನಿಷ್ಠೆಗೆ ಸಂದ ಪ್ರತಿಫಲವಾಗಿದೆ. ಮತ್ತು ಮೇಲಿರುವವನು ಎಂದಿಗೂ ಯಾರ ಹಕ್ಕನ್ನು ಕಬಳಿಸುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಹೋಗು, ನಿನ್ನ ಮತ್ತು ನಿನ್ನ ಮಗನ ಹಕ್ಕನ್ನು ಪಡೆದುಕೋ. ನನ್ನ ಮಗನ ಬಗ್ಗೆ ತುಂಬ ಕಾಳಜಿ ವಹಿಸು. ಅವನನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡು. ನಿನ್ನ ಪತಿ ಕೇಶವ್. ಈ ಪತ್ರ ಓದಿ ನನ್ನ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ನನ್ನ ಪತಿ ನಮ್ಮಿಬ್ಬರಿಗಾಗಿ ಎಷ್ಟು ಯೋಚಿಸಿದ್ದಾರೆ ಎಂಬುದನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅಸಹಾಯಕಿ. ನನ್ನ ಮಗನು ಅಸಹಾಯಕನಾದ ಎಂದು ಯೋಚಿಸಿದ್ದೆ. ಆದರೆ ಅವನ ತಂದೆ ಸಾಯುವ ಮೊದಲೇ ನಮಗೆ ಆಸರೆಯಾಗಿ ನಮ್ಮನ್ನು ರಕ್ಷಿಸುತ್ತಿದ್ದರು. ನಾನು ಬಹಳ ಹೊತ್ತು ಅಳುತ್ತಿದ್ದೆ. ನಾನು ಆ ಕೀಲಿ ಮತ್ತು ಪತ್ರವನ್ನು ಮುಷ್ಟಿಯಲ್ಲಿ ಹಿಡಿದು ಎದ್ದು ನಿಂತೆ. ಈಗ ನನ್ನೊಳಗೆ ಒಂದು ಹೊಸ ಧೈರ್ಯ ಮತ್ತು ಆತ್ಮವಿಶ್ವಾಸ ಬಂದಿತ್ತು. ನನಗೆ ತಿಳಿದಿತ್ತು, ಈ ಕೀಲಿ ಕೇವಲ ಸಂಪತ್ತಿನ ಕೀಲಿಯಲ್ಲ, ಬದಲಾಗಿ ನನ್ನ ಕಳೆದು ಹೋದ ಗೌರವ ಮತ್ತು ಸ್ಥಾನದ ಕೀಲಿ ಎಂದು. ನಾನು ಮರುದಿನವೇ ನನ್ನ ಮಗನನ್ನು ಕರೆದುಕೊಂಡು ಬ್ಯಾಂಕ್ಗೆ ಹೋದೆ. ನಾನು ಅಲ್ಲಿನ ಮ್ಯಾನೇಜರ್ನನ್ನು ಭೇಟಿಯಾಗಲು ಪ್ರಯತ್ನಿಸಿದಾಗ ಬ್ಯಾಂಕ್ ಸಿಬ್ಬಂದಿ ನನ್ನ ವೇಷಭೂಷಣ ನೋಡಿ ನನ್ನನ್ನು ತಡೆಯಲು ಶುರು ಮಾಡಿದರು. ಆದರೆ ನಾನು ಅವರಿಗೆ ನನ್ನ ಪತಿಯ ಬಗ್ಗೆ ತಿಳಿಸಿದಾಗ ನನ್ನನ್ನು ತಕ್ಷಣ ಒಳಗೆ ಕರೆಯಲಾಯಿತು. ಮ್ಯಾನೇಜರ್ ನನ್ನ ಪತಿಯನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಅವರಿಗೆ ತುಂಬ ಗೌರವ ನೀಡುತ್ತಿದ್ದರು. ನಾನು ಅವರಿಗೆ ಕೀಲಿ ಮತ್ತು ಪತ್ರ ತೋರಿಸಿದಾಗ ಮ್ಯಾನೇಜರ್ ತಕ್ಷಣ ರೆಕಾರ್ಡ್ ಚೆಕ್ ಮಾಡಿ ತನಿಖೆ ಮಾಡಿದಾಗ ನಿಜವಾಗಿಯೂ ನನ್ನ ಪತಿ ನನ್ನ ಹೆಸರಿನಲ್ಲಿ ಒಂದು VIP ಲಾಕರ್ ಮಾಡಿಸಿದ್ದರು ಮತ್ತು ಅದರಲ್ಲಿ ಕಟ್ಟುನಿಟ್ಟಾದ ಉಯಿಲು ಬರೆದಿದ್ದರು. ಅದನ್ನು ಕೇವಲ ನನಗಾಗಿಯೇ ತೆರೆಯಬೇಕು ಎಂದು. ಮ್ಯಾನೇಜರ್ ತುಂಬ ಗೌರವದಿಂದ ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ದೊಡ್ಡ ಲಾಕರ್ಗಳಿದ್ದಲ್ಲಿಗೆ ಹೋದರು. ಅಲ್ಲಿ ಕಟ್ಟುನಿಟ್ಟಾದ ಭದ್ರತೆ ಇತ್ತು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಮ್ಯಾನೇಜರ್ ಒಂದು ದೊಡ್ಡ ಲಾಕರ್ನ ಮುಂದೆ ಬಂದು ನಿಂತರು. ಅದರ ಮೇಲೆ ಕೀಲಿಯ ಮೇಲಿದ್ದ ಅದೇ ನಂಬರ್ ಇತ್ತು. ಅವರು ತಮ್ಮ ಬಳಿಯಿದ್ದ ಮಾಸ್ಟರ್ ಕೀಲಿ ಹಾಕಿದರು ಮತ್ತು ನಂತರ ನನಗೆ ನನ್ನ ಕೀಲಿ ಹಾಕಲು ಹೇಳಿದರು. ನನ್ನ ಕೈಗಳು ನಡುಗುತ್ತಿದ್ದವು. ನಾನು ದೇವರ ಹೆಸರು ಹೇಳಿ ಕೀಲಿ ಹಾಕಿ ತಿರುಗಿಸಿದೆ. ಒಂದು ಸಣ್ಣ ಶಬ್ದದೊಂದಿಗೆ ಲಾಕರ್ನ ಭಾರೀ ಬಾಗಿಲು ತಿರುಗಿತು ಮತ್ತು ಬಾಗಿಲು ತೆರೆಯಿತು. ನಾನು ಅದನ್ನು ಸ್ವತಃ ನೋಡಲಿ ಎಂದು ಮ್ಯಾನೇಜರ್ ಗೌರವದಿಂದ ಹಿಂದೆ ಸರಿದರು. ನಾನು ಮುಂದೆ ಹೋಗಿ ಲಾಕರ್ನ ಒಳಗಿನ ಭಾಗವನ್ನು ನೋಡಿದೆ. ನನ್ನ ಬಾಯಿಂದ ಇದ್ದಕ್ಕಿದ್ದಂತೆ ಕಿರುಚಾಟ ಬರಲಿದ್ದನ್ನು ತಡೆದುಕೊಂಡು ಸ್ತಬ್ಧಳಾದೆ. ಒಳಗಿನ ದೃಶ್ಯ ನನ್ನ ಕಲ್ಪನೆಗೂ ಮೀರಿದಾಗಿತ್ತು. ನಾನು ಭಾವಿಸಿದ್ದೆ, ಬಹುಶಃ ಕೆಲವು ಒಡವೆಗಳು ಅಥವಾ ಸ್ವಲ್ಪ ಹಣ ಇರಬಹುದು, ಅದು ಕಷ್ಟದ ಸಮಯದಲ್ಲಿ ನೆರವಾಗುತ್ತದೆ ಎಂದುಕೊಂಡಿದ್ದೆ. ಆದರೆ ಇಲ್ಲಿ ಒಂದು ಇಡೀ ಪ್ರಪಂಚವೇ ಇತ್ತು. ಲಾಕರ್ ನೋಟಿನ ಕಟ್ಟುಗಳಿಂದ ತುಂಬಿತ್ತು. ಅದರಲ್ಲಿ ಕೇವಲ ನೋಟುಗಳಷ್ಟೇ ಅಲ್ಲ, ಚಿನ್ನದ ಬಿಸ್ಕೆಟ್ಗಳು ಮತ್ತು ವಜ್ರದ ಸೆಟ್ಗಳು ತಮ್ಮ ಹೊಳಪಿನಿಂದ ಕಣ್ಣು ಕುಕ್ಕುತ್ತಿದ್ದವು. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಇನ್ನೊಂದು ಫೈಲ್ ಇತ್ತು. ಇವುಗಳು ನನ್ನ ಪತಿ ರಹಸ್ಯವಾಗಿ ತಯಾರಿಸಿದ್ದ ಕಾಗದಗಳಾಗಿದ್ದವು. ಅದರ ಪ್ರಕಾರ ನಗರದ 3 ದೊಡ್ಡ ಫ್ಯಾಕ್ಟರಿಗಳು ಮತ್ತು ಒಂದು ಫಾರ್ಮ್ ಹೌಸ್ ಅದನ್ನು ಅವರು ಎಲ್ಲರಿಂದ ಮುಚ್ಚಿಟ್ಟು ಖರೀದಿಸಿದ್ದರು. ಅವು ಕಾನೂನುಬದ್ಧವಾಗಿ ನನ್ನ ಮತ್ತು ನನ್ನ ಮಗನ ಹೆಸರಿನಲ್ಲಿದ್ದವು. ಇದನ್ನು ಕಂಡು ನನ್ನ ಕಣ್ಣುಗಳು ಅರಳಿದವು. ಯಾರನ್ನು ನನ್ನ ಪತಿಯ ಸಹೋದರರು ಹೊರೆ ಎಂದು ಭಾವಿಸಿ ಮನೆಯಿಂದ ಹೊರ ಹಾಕಿದ್ದರೋ ಇಂದು ನಾನು ಈ ನಗರದ ಅತ್ಯಂತ ಶ್ರೀಮಂತ ಮಹಿಳೆಯಾಗಿದ್ದೆ. ಆದರೆ ನನ್ನ ದೃಷ್ಟಿ ಸಂಪತ್ತಿನ ಮೇಲೆ ಇರಲಿಲ್ಲ, ಬದಲಾಗಿ ಆ ಉಯಿಲಿನ ಮೇಲಿತ್ತು. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಯಾರು ಲೋಭದಲ್ಲಿ ಕುರುಡರಾಗುತ್ತಾರೋ ಅವರು ಒಂದು ದಿನ ಬರಿಗೈಯಾಗುತ್ತಾರೆ. ನಾನು ನಡುಗುವ ಕೈಗಳಿಂದ ಆ ಕಾಗದವನ್ನು ಎತ್ತಿಕೊಂಡೆ. ನನ್ನ ಕಣ್ಣಿನ ಕಣ್ಣೀರು ಕಾಗದದ ಮೇಲೆ ಬೀಳುತ್ತಿತ್ತು. ನನಗೆ ನನ್ನ ಮೈದುನರ ಮೇಲೆ ದಯೆ ಬರುತ್ತಿತ್ತು. ಅವರು ತಮ್ಮ ಸಣ್ಣ ಲಾಭಕ್ಕಾಗಿ ಇಷ್ಟು ದೊಡ್ಡ ನಷ್ಟ ಮಾಡಿಕೊಂಡಿದ್ದರು. ನಾನು ದೇವರ ಆಟ ಎಂಥದ್ದು ಎಂದು ಯೋಚಿಸುತ್ತಿದ್ದೆ. ನಿನ್ನೆಯವರೆಗೆ ಸೂರಿಗಾಗಿ ಹಪ್ಪಹಪ್ಪಿಸುತ್ತಿದ್ದ ಆಕೆ ಇಂದು ಕೋಟ್ಯಂತರ ರೂಪಾಯಿ ಒಡತಿಯಾಗಿದ್ದಳು. ಮತ್ತು ನಿನ್ನೆಯವರೆಗೆ ಕೋಟ್ಯಾಧಿಪತಿಗಳಾಗಿದ್ದ ನನ್ನ ಪತಿಯ ಆ ಸಹೋದರರು ಇಂದು ರಸ್ತೆ ಬದಿಯಲ್ಲಿ ಬದುಕುತ್ತಿದ್ದರು. ಬ್ಯಾಂಕ್ನ ಈ ಮೌನ ಲಾಕರ್ ರೂಮ್ನಿಂದ ಹೊರಬರುತ್ತಾ ನಾನು ಸಂತೋಷದಿಂದ ನನ್ನ ಮಗನ ಹಣೆಗೆ ಮುತ್ತಿಟ್ಟೆ ಮತ್ತು ನಾನು ಹೊರಕ್ಕೆ ಬಂದೆ. ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಉಂಟಾಗಿತ್ತು. ಅದು ನನ್ನ ಎಲ್ಲ ದುಃಖಗಳನ್ನು ಮರೆಸಿತ್ತು. ನಾನು ರಸ್ತೆಯ ಮೇಲೆ ನಡೆಯುತ್ತಾ ಒಂದು ಬದಿಗೆ ಬಂದೆ ಮತ್ತು ಒಂದು ಆಟೋ ನಿಲ್ಲಿಸಿ ಅದರಲ್ಲಿ ಕುಳಿತೆ. ನಾನು ಬಯಸಿದರೆ ಶೋರೂಮ್ನಿಂದ ಹೊಸ ಕಾರು ಕೂಡ ಖರೀದಿಸಬಹುದಿತ್ತು, ಆದರೆ ನಾನು ಪ್ರದರ್ಶನ ಮಾಡಲು ಬಯಸಲಿಲ್ಲ. ನಂತರ ನಾನು ನೇರವಾಗಿ ನನ್ನ ಮಗನನ್ನು ಕರೆದುಕೊಂಡು ವಕೀಲರ ಬಳಿ ಹೋದೆ. ಅವರ ಹೆಸರನ್ನು ನನ್ನ ಪತಿ ಕಾಗದಗಳಲ್ಲಿ ಬರೆದಿದ್ದರು. ವಕೀಲರು ನನ್ನ ಪತಿಯ ತುಂಬ ಹಳೆಯ ಸ್ನೇಹಿತರಾಗಿದ್ದರು.
ಅವರು ನನ್ನನ್ನು ಕಂಡು ಆಶ್ಚರ್ಯಗೊಂಡರು ಮತ್ತು ಸಂತೋಷಪಟ್ಟರು. ಅವರು, ಕೇಶವ್ ಅವರು ಈ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮತ್ತು ನಿಮ್ಮ ನಂತರ ನಿಮ್ಮ ಮಗನ ಹೆಸರಿಗೆ ಮಾಡಿದ್ದರು ಎಂದು ತಿಳಿಸಿದರು ಮತ್ತು ಉಯಿಲಿನಲ್ಲಿ ಬರೆದಿದ್ದರು. ನೀವು ಸ್ವತಃ ಅವರ ಬಳಿ ಬರುವವರೆಗೆ ಈ ರಹಸ್ಯವನ್ನು ಬಿಚ್ಚಿಡಬಾರದು ಎಂದಿದ್ದರು, ಏಕೆಂದರೆ ನೀವು ಜೀವನದ ಕಷ್ಟಗಳ ಅಡಿಯಲ್ಲಿ ಬೆಂದು ಅಪ್ಪಟ ಚಿನ್ನವಾಗಬೇಕು ಮತ್ತು ನಿಮ್ಮ ಮೈದುನರ ಅಸಲಿ ಮುಖ ನೋಡಬೇಕು ಎಂದು ಅವರು ಬಯಸಿದ್ದರು. ವಕೀಲರ ಮಾತು ಕೇಳಿ ನನ್ನ ಕಣ್ಣಿನಲ್ಲಿ ನೀರು ಬಂತು. ಅವರು ತಕ್ಷಣವೇ ಕಾನೂನು ಪ್ರಕ್ರಿಯೆ ಆರಂಭಿಸಿದರು ಮತ್ತು ನನಗೆ ಎಲ್ಲ ಫ್ಯಾಕ್ಟರಿಗಳು ಹಾಗೂ ಫಾರ್ಮ್ ಹೌಸ್ನ ಸ್ವಾಧೀನ ಕೊಡಿಸಿದರು. ಅವು ಕಾನೂನುಬದ್ಧವಾಗಿ ನನ್ನ ಆಸ್ತಿಗಳಾಗಿದ್ದವು. ನಾನು ಮೊದಲು ಮಾಡಿದ ಕೆಲಸ ಎಂದರೆ ನಾನು ಬಹಳ ಕಷ್ಟದಲ್ಲಿ ಸಮಯ ಕಳೆದಿದ್ದ ನನ್ನ ತಾಯಿಯ ಓಣಿಗೆ ಹೋದೆ ಮತ್ತು ನನಗೆ ಸಹಾಯ ಮಾಡಿದ ಅಲ್ಲಿನ ಬಡಜನರಿಗೆ ಸಾಕಷ್ಟು ಹಣ ನೀಡಿದೆ. ಅವರು ತಮ್ಮ ಹಳೆಯ ಮನೆಗಳನ್ನು ಭದ್ರಪಡಿಸಿಕೊಳ್ಳಲಿ ಮತ್ತು ಬರುವ ಮಳೆಗಾಲದಲ್ಲಿ ಸೂರಿನಿಂದ ನೀರು ಸೋರದಂತೆ ಅವರು ನೆಮ್ಮದಿಯಿಂದ ಇರಲಿ ಎಂದು ಹಾಗೆ ಮಾಡಿದೆ. ನಂತರ ನಾನು ನನ್ನ ಪತಿಯ ಹಳೆಯ ನಂಬಿಕಸ್ಥ ಕೆಲಸಗಾರರನ್ನು ಹುಡುಕಿದೆ. ಅವರನ್ನು ಕುಲದೀಪ್ ಮತ್ತು ಅಜಯ್ ಅವಮಾನಿಸಿ ಹೊರಹಾಕಿದ್ದರು. ನಾನು ಅವರೆಲ್ಲರ ಮನೆಗೆ ಹೋಗಿ ಅವರಿಗೆ ಸಹಾಯ ಮಾಡಿದೆ ಮತ್ತು ಮತ್ತೆ ಕೆಲಸಕ್ಕೆ ಬರುವಂತೆ ಆಫರ್ ನೀಡಿದೆ. ಈ ಸುದ್ದಿ ಇಡೀ ನಗರದಲ್ಲಿ ಹರಡಿತು. ಕೇಶವ್ ರಾಯ್ ಅವರ ಪತ್ನಿ ತಮ್ಮ ಪತಿಯ ಉದ್ಯಮವನ್ನು ವಹಿಸಿಕೊಂಡಿದ್ದಾರೆ ಮತ್ತು ಅವರು ತಮ್ಮ ಪತಿಯಂತೆಯೇ ದಯಾಳು ಮತ್ತು ತತ್ವಗಳನ್ನು ಪಾಲಿಸುವ ಮಹಿಳೆಯಾಗಿದ್ದಾರೆ. ನನ್ನ ಪತಿಯ ಉದ್ಯಮ ಅವರ ಸಹೋದರರು ತಮ್ಮ ನಿರ್ಲಕ್ಷ್ಯದಿಂದ ಮುಳುಗಿಸಿದರು. ಅದನ್ನು ನಾನು ನನ್ನ ಕಷ್ಟದ ದುಡಿಮೆ ಮತ್ತು ಪ್ರಾಮಾಣಿಕತೆಯಿಂದ ಮತ್ತೆ ಬೆಳಗಿಸಿದೆ. ಫ್ಯಾಕ್ಟರಿಯ ಚಿಮಣಿಗಳಿಂದ ಹೊಗೆ ಬರತೊಡಗಿತು ಮತ್ತು ಕಾರ್ಮಿಕರ ಮನೆಗಳಲ್ಲಿ ಸುಖ ಸಮೃದ್ಧಿ ಬಂದಿತು. ನಾನು ನನ್ನ ಫಾರ್ಮ್ ಹೌಸನ್ನು ನನ್ನ ವಾಸದ ಜಾಗವನ್ನಾಗಿ ಮಾಡಿಕೊಂಡೆ. ನನ್ನ ಮಗ ಕೂಡ ಈಗ ತುಂಬ ಸಂತೋಷವಾಗಿದ್ದ. ಮೊದಲು ನಾನು ನನ್ನ ಮಗನನ್ನು ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದೆ. ನನ್ನ ಮಗ ಓದಲು ಬಯಸುತ್ತಿದ್ದ, ಆದರೆ ಅವನಿಂದ ಅವನ ಓದಿನ ಹಕ್ಕನ್ನು ಕಸಿದುಕೊಳ್ಳಲಾಗಿತ್ತು. ನಾನು ಸಂಪತ್ತನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳಲಿಲ್ಲ, ಬದಲಾಗಿ ಕೈಯಲ್ಲಿ ಇಟ್ಟುಕೊಂಡೆ, ಏಕೆಂದರೆ ಅದು ನನ್ನ ಮೇಲೆ ಹಾನಿಯಾಗಬಾರದು. ಇನ್ನೊಂದು ಕಡೆ ಕುಲದೀಪ್ ಮತ್ತು ಅಜಯ್ ಸ್ಥಿತಿ ತುಂಬ ಹದಗೆಡುತ್ತಾ ಸಾಗಿತ್ತು. ಅವರು ಬಂಗಲೆಯಿಂದ ಹೊರಬಂದ ನಂತರ ಕೆಲವು ದಿನಗಳ ಕಾಲ ಅಗ್ಗದ ಹೋಟೆಲ್ಗಳಲ್ಲಿ ಉಳಿದುಕೊಂಡರು. ಆದರೆ ಯಾವಾಗ ಅವರ ಜೇಬು ಖಾಲಿಯಾಯಿತೋ ಆಗ ಅವರು ರಸ್ತೆಗೆ ಬಂದರು. ಅವರ ಹೆಂಡತಿಯರು ನಿನ್ನೆಯವರೆಗೆ ಒಬ್ಬರಿಗೊಬ್ಬರು ಕೆಳಗಿಳಿಸಲು ಲಕ್ಷಗಟ್ಟಲೆ ಹಣ ಖರ್ಚು ಮಾಡುತ್ತಿದ್ದವರು ಇಂದು 2 ಹೊತ್ತಿನ ಊಟಕ್ಕಾಗಿ ಜಗಳವಾಡುತ್ತಿದ್ದರು. ಅವರ ಮಕ್ಕಳು ಹಸಿದಿರಬೇಕಾಯಿತು. ಕುಲದೀಪ್ ಸಣ್ಣ ಪುಟ್ಟ ಕೆಲಸಕ್ಕಾಗಿ ಪ್ರಯತ್ನಿಸಿದ, ಆದರೆ ಅವನ ಗತಕಾಲ ಮತ್ತು ಅವನ ಅಹಂಕಾರ ಮಧ್ಯೆ ಬಂದವು. ಅವನು ಎಲ್ಲಿಗೆ ಹೋದರೂ ಜನರು ಅವನನ್ನು ಗುರುತಿಸಿ ಹೇಳುತ್ತಿದ್ದರು, ಇವನು ಅದೇ ಕೇಶವ್ ರಾಯ್ನ ನಾಲಾಯಕ್ ಸಹೋದರ. ಇವನು ತನ್ನ ಸಹೋದರನ ಹೆಸರು ಹಾಳು ಮಾಡಿದ್ದಾನೆ. ಅಜಯ್ ಮದ್ಯಪಾನದ ಚಟಕ್ಕೆ ಎಷ್ಟರ ಮಟ್ಟಿಗೆ ಬಿದ್ದಿದ್ದನೆಂದರೆ ಅವನು ಭಿಕ್ಷೆ ಬೇಡಲು ಶುರು ಮಾಡಿದ್ದ. ಬೆಲೆ ಬಾಳುವ ಬಟ್ಟೆ ಧರಿಸಿ ಅಹಂಕಾರದಿಂದ ನಡೆಯುತ್ತಿದ್ದ ಆ ಇಬ್ಬರು ಸಹೋದರರು ಈಗ ಹರಿದ ಬಟ್ಟೆಯಲ್ಲಿ ಕಾಣಿಸುತ್ತಿದ್ದರು. ಸಾಲಗಾರರ ಭಯ ಕೂಡ ಅವರನ್ನು ಪ್ರತಿಕ್ಷಣ ಕಾಡುತ್ತಿತ್ತು. ಅವರು ಅಡಗಿಕೊಂಡು ಅಲೆಯುತ್ತಿದ್ದರು. ಆದರೆ ಹಸಿವು ಎಂಬುದು ಎಂತಹ ಸತ್ಯವೆಂದರೆ ಅದು ಮನುಷ್ಯನನ್ನು ಗುಂಡಿಯಿಂದಲೂ ಹೊರಕ್ಕೆ ಎಳೆದು ತರುತ್ತದೆ. ಒಂದು ದಿನ ಹಸಿವಿನಿಂದ ಬೇಸತ್ತು ಅವರ ಧೈರ್ಯ ಕುಂದಿದಾಗ ಅವರಿಗೆ ಒಂದು ಸುದ್ದಿ ತಿಳಿಯಿತು. ನಗರಕ್ಕೆ ಒಬ್ಬ ಹೊಸ ಬಿಸ್ನೆಸ್ ವುಮೆನ್ ಬಂದಿದ್ದಾರೆ. ಅವರು ಹಳೆಯ ಫ್ಯಾಕ್ಟರಿಗಳನ್ನು ಮತ್ತೆ ಆರಂಭಿಸಿದ್ದಾರೆ ಮತ್ತು ಅವರು ತುಂಬ ಒಳ್ಳೆಯ ಮಹಿಳೆಯಾಗಿದ್ದಾರೆ. ಅವರು ಬಡವರಿಗೆ ಸಹಾಯ ಮಾಡುತ್ತಾರೆ ಮತ್ತು ಯಾರನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ ಎಂದು ತಿಳಿಯಿತು. ಆಗ ನನ್ನ ಇಬ್ಬರು ಮೈದುನರು ಯೋಚಿಸಿದರು, ಯಾಕೆ ಅಲ್ಲಿಗೆ ಹೋಗಿ ತಮ್ಮ ಅದೃಷ್ಟ ಪರೀಕ್ಷಿಸಬಾರದು? ಬಹುಶಃ ಯಾವುದಾದರೂ ಸಣ್ಣ ಪುಟ್ಟ ಕೆಲಸ ಸಿಗಬಹುದು ಎಂದುಕೊಂಡರು. ತಾವು ಯಾರ ಬಾಗಿಲಿಗೆ ಹೋಗುತ್ತಿದ್ದೇವೆ ಎಂಬ ಅರಿವು ಅವರಿಗೆ ಇರಲಿಲ್ಲ. ಹಸಿವು ಅವರ ಸ್ಥಿತಿ ಮತ್ತು ಪ್ರಜ್ಞೆ ಎರಡನ್ನೂ ನಾಶ ಮಾಡಿತ್ತು. ಆ ಇಬ್ಬರು ಸಹೋದರರು ಮತ್ತು ಅವರ ಹೆಂಡತಿಯರು ಕಾಲ್ನಡಿಗೆಯಲ್ಲೇ ನಗರದ ಇಂಡಸ್ಟ್ರಿಯಲ್ ಏರಿಯಾದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರು. ಹಿಂದೆ ಅವರದ್ದೇ ಫ್ಯಾಕ್ಟರಿಗಳಿದ್ದಲ್ಲಿಗೆ. ದಾರಿಯಲ್ಲಿ ಅವರಿಗೆ ತಮ್ಮ ಹಳೆಯ ಕಾಲ ನೆನಪಾಗುತ್ತಿತ್ತು. ಅವರು ಇಲ್ಲಿಂದ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಓಡಾಡುತ್ತಿದ್ದದ್ದು ಮತ್ತು ಕಾರ್ಮಿಕರು ಅವರಿಗೆ ಸಲಾಂ ಮಾಡುತ್ತಿದ್ದ ಆ ಕಾಲ. ಇಂದು ಅವರು ಕಾರ್ಮಿಕರಿಗಿಂತಲೂ ಕೆಟ್ಟ ಸ್ಥಿತಿಯಲ್ಲಿದ್ದರು. ಅವರು ಫ್ಯಾಕ್ಟರಿಯ ದೊಡ್ಡ ಗೇಟ್ ತಲುಪಿದಾಗ ಅಲ್ಲಿ ಅದೇ ಹಳೆಯ ವೃದ್ಧ ವಾಚ್ಮ್ಯಾನ್ ನಿಂತಿದ್ದ. ಯಾರನ್ನು ಕುಲದೀಪ್ ದೂಡಿ ಮನೆಯಿಂದ ಹೊರ ಹಾಕಿದ್ದನೋ ಅದೇ ವ್ಯಕ್ತಿ. ವಾಚ್ಮ್ಯಾನ್ ಅವರ ಕರುಣಾಜನಕ ಸ್ಥಿತಿಯನ್ನು ನೋಡಿ ಮೊದಲು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅವನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಇವರು ಅವನ ಹಳೆಯ ಮಾಲೀಕರಾಗಿದ್ದರು, ಆದರೆ ಇಂದು ಆಳುಗಳಂತೆ ನಿಂತಿದ್ದರು. ವಾಚ್ಮ್ಯಾನ್ ಕಣ್ಣುಗಳು ತುಂಬಿ ಬಂದವು. ಅವನು ಅವರನ್ನು ತಡೆಯಲಿಲ್ಲ, ಬದಲಾಗಿ ಗೌರವದಿಂದ ಸಲಾಂ ಮಾಡಿ ಒಳಗೆ ಹೋಗಲು ಬಿಟ್ಟನು. ಕುಲದೀಪ್ ಮತ್ತು ಅಜಯ್ಗೆ ಅವಮಾನವಾಯಿತು. ವಾಚ್ಮ್ಯಾನ್ ತಮ್ಮನ್ನು ನಿಂದಿಸಿ ಹೊರ ಹಾಕುತ್ತಾನೆ ಎಂದು ಅವರು ಭಾವಿಸಿದ್ದರು. ಆದರೆ ಅವನ ವರ್ತನೆ ಅವರನ್ನು ನಾಚಿಕೆಯಿಂದ ಕುಗ್ಗುವಂತೆ ಮಾಡಿತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ನಾವು ಫ್ಯಾಕ್ಟರಿ ಮಾಲೀಕರನ್ನು ಭೇಟಿಯಾಗಬೇಕು.
ನಾವು ತುಂಬ ಅಸಹಾಯಕರು. ನಮಗೆ ಇಲ್ಲಿ ಕೆಲಸ ಬೇಕು. ವಾಚ್ಮ್ಯಾನ್ ಹೇಳಿದ. ನೀವು ಆಫೀಸ್ನಲ್ಲಿ ಕುಳಿತುಕೊಳ್ಳಿ. ನಾನು ಮೇಡಮ್ಗೆ ಈಗಲೇ ಮಾಹಿತಿ ನೀಡುತ್ತೇನೆ. ಅವನು ಅವರನ್ನು ನನ್ನ ಅದ್ಧೂರಿ ಆಫೀಸ್ ರೂಮ್ಗೆ ಕರೆತಂದನು. ಅಲ್ಲಿ ಹಿಂದೆ ಕುಲದೀಪ್ ಕುಳಿತು ಆಜ್ಞೆ ಮಾಡುತ್ತಿದ್ದನು. ಆಫೀಸ್ನ ವಾತಾವರಣ ಬದಲಾಗಿತ್ತು. ಈಗ ಅಲ್ಲಿ ಮದ್ಯದ ವಾಸನೆಯ ಬದಲು ಸುಗಂಧ ದ್ರವ್ಯದ ಪರಿಮಳ ಬರುತ್ತಿತ್ತು. ಅವರಿಬ್ಬರು ಹೆದರುತ್ತಾ ಮೂಲೆಯಲ್ಲಿ ನಿಂತುಕೊಂಡರು. ಅವರು ಬೆವರುತ್ತಿದ್ದರು. ಸ್ವಲ್ಪ ಸಮಯದ ನಂತರ ನಾನು ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಒಳಗೆ ಪ್ರವೇಶಿಸಿದೆ. ನಾನು ನನ್ನ ಗುರುತನ್ನು ಅಷ್ಟು ಬೇಗ ಅವರಿಗೆ ತೋರಿಸಲು ಬಯಸದ ಕಾರಣ ಮುಖ ಮರೆಮಾಚಿದ್ದೆ. ನಾನು ಬಂದು ನನ್ನ ಕುರ್ಚಿಯ ಮೇಲೆ ಕುಳಿತೆ ಮತ್ತು ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ದ ಆ ಇಬ್ಬರು ಸಹೋದರರನ್ನು ನೋಡತೊಡಗಿದೆ. ಕೋಣೆಯಲ್ಲಿ ಗಾಢವಾದ ಮೌನ ಆವರಿಸಿತ್ತು. ಅಜಯ್ ಧೈರ್ಯ ಮಾಡಿ ಹೇಳಿದ, ಮೇಡಮ್, ನಾವು ತುಂಬ ಬಡವರು ಮತ್ತು ಅಸಹಾಯಕರು. ನಮ್ಮ ಮಕ್ಕಳು ಹಸಿದಿದ್ದಾರೆ. ನಾವು ವಿದ್ಯಾವಂತರಾಗಿದ್ದೇವೆ. ಆದರೆ ಪರಿಸ್ಥಿತಿ ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ನೀವು ನಮಗೆ ಯಾವುದೇ ಕೆಲಸ ನೀಡಿ, ನಾವು ಮಾಡುತ್ತೇವೆ. ಕೇವಲ ಕಸ ಗುಡಿಸುವ ಕೆಲಸವಾದರೂ ಸರಿ. ಕುಲದೀಪ್ ಕೂಡ ಅಳುತ್ತಾ ಹೇಳಿದ, ಹೌದು ಮೇಡಮ್, ದೇವರ ಹೆಸರಲ್ಲಿ ನಮಗೆ ಸಹಾಯ ಮಾಡಿ. ನಾವು ತುಂಬ ಕೆಟ್ಟ ಸಮಯಕ್ಕೆ ಬಲಿಯಾಗಿದ್ದೇವೆ. ನಾವು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇವೆ. ಬಹುಶಃ ನಮಗೆ ಅದೇ ಕರ್ಮಗಳ ಶಿಕ್ಷೆ ಸಿಗುತ್ತಿದೆ. ನಾನು ಮೌನವಾಗಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ಮತ್ತು ನಂತರ ನಾನು ಟೇಬಲ್ನ ಡ್ರಾಯರ್ನಿಂದ ಅದೇ ನೀಲಿ ಬಣ್ಣದ ಬ್ಯಾಗ್ ತೆಗೆದೆ. ಅದರಲ್ಲಿ ನನ್ನ ಪತಿಯ ಅದೇ ಡೈರಿಗಳಿದ್ದವು. ಅದನ್ನು ಕಂಡು ಕುಲದೀಪ್ ಮತ್ತು ಅಜಯ್ ಅಚ್ಚರಿಗೊಂಡರು. ಅವರು ಯೋಚಿಸಿದರು, ಈ ಬ್ಯಾಗ್ ಎಲ್ಲೋ ನೋಡಿದಂತೆ ಇದೆಯಲ್ಲ. ಅಷ್ಟರಲ್ಲೇ ನಾನು ನನ್ನ ಮುಖದ ಮೇಲಿದ್ದ ಮಾಸ್ಕ್ ಸರಿಸಿದೆ. ಕುಲದೀಪ್ ಮತ್ತು ಅಜಯ್ ಬಾಯಿಂದ ಚೀರಾಟ ಬಂತು ಮತ್ತು ಅವರು ತತ್ತರಿಸಿ ಹಿಂದೆ ಸರಿದರು. ಅವರ ಮುಂದೆ ಯಾರೋ ಅಪರಿಚಿತ ಮಹಿಳೆಯಲ್ಲ, ಬದಲಾಗಿ ಅವರ ಸ್ವಂತ ಅಣ್ಣನ ಹೆಂಡತಿ ಕುಳಿತಿದ್ದಳು. ಅವರನ್ನು ಕಂಡು ನನ್ನ ಕಣ್ಣಲ್ಲೂ ನೀರಿತ್ತು. ಆದರೆ ನಾನು ಗೌರವದಿಂದ ತಲೆ ಎತ್ತಿ ಕುಳಿತಿದ್ದೆ. ಕುಲದೀಪ್ ಮತ್ತು ಅಜಯ್ ಕಲ್ಲಿನಂತಾದರು. ಅವರ ನಾಲಿಗೆ ಮೂಕವಾಯಿತು. ಇದು ಅದೇ ಅಶಕ್ತ ಹೆಣ್ಣು ಮಗಳೋ ಅಥವಾ ಇದು ಕನಸೋ ಎಂದು ಅವರಿಗೆ ನಂಬಲಾಗಲಿಲ್ಲ. ನಾನು ಭಾರವಾದ ಧ್ವನಿಯಲ್ಲಿ ಹೇಳಿದೆ, ಗುರುತಿಸಿದ್ರಾ ನನ್ನನ್ನು? ನಾನು ಅದೇ ಹೊರೆ. ಯಾರನ್ನು ನೀವು ನಿಮ್ಮ ಹೆಗಲಿನಿಂದ ಇಳಿಸಿ ಎಸೆದಿದ್ದೀರೋ ಆಕೆ. ನಾನು ನಿಮ್ಮ ಅದೇ ಅತ್ತಿಗೆಮ್ಮ. ಯಾರು ಇರುವುದರಿಂದ ನಿಮ್ಮ ಫ್ಯಾಮಿಲಿಗೆ ತೊಂದರೆಯಾಗುತ್ತಿತ್ತೋ ಆಕೆ. ನಾನು ಆ ಮಗನ ತಾಯಿ. ಯಾರ ಹಕ್ಕನ್ನು ನೀವು ಕಬಳಿಸಿದ್ದೀರೋ ಆಕೆ. ಇಂದು ಭಗವಂತ ನಿಮ್ಮೊಂದಿಗೆ ಏನು ಮಾಡಿಬಿಟ್ಟ? ನಾನು ಈ ಕುರ್ಚಿಯ ಮೇಲಿದ್ದೇನೆ ಮತ್ತು ನೀವು ನಾನು ಹಿಂದೆ ಎಲ್ಲಿ ನಿಂತಿದ್ದೇನೋ ಅಲ್ಲಿ ನಿಂತಿದ್ದೀರಿ. ನನ್ನ ಮಾತು ಕೇಳಿ ಅವರ ಸ್ಥಿತಿ ಕೆಟ್ಟು ಹೋಗುತ್ತಿತ್ತು. ಅವರು ನನ್ನ ಕಾಲುಗಳಿಗೆ ಬೀಳಲು ಮುಂದೆ ಬಂದರು. ಆದರೆ ನಾನು ಕೈಯೆತ್ತಿ ಅವರನ್ನು ತಡೆದೆ ಮತ್ತು ಹೇಳಿದೆ, ಇಲ್ಲ, ಈಗ ನನ್ನ ಹತ್ತಿರ ಬರಬೇಡಿ. ನನ್ನ ಕಾಲುಗಳಿಗೆ ಬೀಳಬೇಡಿ. ಏಕೆಂದರೆ ಗೌರವ ಮತ್ತು ಅವಮಾನ ನೀಡುವವನು ಆ ಮೇಲಿನವನು. ನಾನಂತೂ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯಳು. ನಾನು ನನ್ನ ಪತಿಯ ಬ್ಯಾಗ್ನಿಂದ ಸಿಕ್ಕಿದ್ದ ಆ ಕೀಲಿಯನ್ನು ಎತ್ತಿಕೊಂಡೆ ಮತ್ತು ಅದನ್ನು ಗಾಳಿಯಲ್ಲಿ ತೋರಿಸುತ್ತಾ ಹೇಳಿದೆ, ಇದು ಏನೆಂದು ಗೊತ್ತಿದೆಯೇ? ಇದು ಆ ಕೀಲಿ. ಇದನ್ನು ನಿಮ್ಮ ಅಣ್ಣ ನನಗಾಗಿ ಮತ್ತು ನನ್ನ ಮಗನಿಗಾಗಿ ಬಿಟ್ಟು ಹೋಗಿದ್ದ ಖಜಾನೆಯ ಕೀಲಿ. ಇದನ್ನು ನೀವು ರದ್ದಿ ಎಂದು ತಿರಸ್ಕರಿಸಿದ್ರಿ. ನೀವು ಗೋಡೆಗಳು ಮತ್ತು ಕಲ್ಲುಗಳ ಹಿಂದೆ ಓಡಿದ್ರಿ. ಆದರೆ ನಾನು ಈ ರದ್ದಿಯನ್ನು ಅಪ್ಪಿಕೊಂಡೆ. ನನ್ನನ್ನು ಬರಿಗೈಯಲ್ಲಿ ಕಳುಹಿಸಿದ್ದೇವೆ ಎಂದು ನೀವು ಭಾವಿಸಿದ್ರಿ. ಆದರೆ ನೀವು ನನಗೆ ಈ ಸಂಸಾರದ ಅತಿದೊಡ್ಡ ಸಂಪತ್ತನ್ನು ನೀಡಿದ್ದೀರಿ ಎಂದು ನಿಮಗೆ ತಿಳಿದಿರಲಿಲ್ಲ. ನೀವು ಲೋಭದಲ್ಲಿ ಕುರುಡಾಗಿದ್ದೀರಿ ಎಂದು ನನ್ನ ಪತಿ ಹೇಳುತ್ತಿದ್ದರು. ಏಕೆಂದರೆ ನನ್ನ ಪತಿಯ ಯೋಚನೆ ನಿಮ್ಮ ಯೋಚನೆಗಿಂತ ತುಂಬ ಭಿನ್ನವಾಗಿತ್ತು. ಅದಕ್ಕಾಗಿ ಅವರು ತಮ್ಮ ಅಸಲಿ ಸಂಪತ್ತನ್ನು ನನ್ನ ಹೆಸರಿಗೆ ಮಾಡಿದ್ದರು. ನಾನು ಆ ಉಯಿಲನ್ನು ಓದಿದ್ದೇನೆ. ಅದರಲ್ಲಿ ಬರೆಯಲಾಗಿತ್ತು, ಯಾರು ಲೋಭದಲ್ಲಿ ಕುರುಡಾಗುತ್ತಾರೋ ಅವರು ಬರಿಗೈಯಾಗಿಯೇ ಉಳಿಯುತ್ತಾರೆ. ನೋಡಿ, ಇಂದು ನೀವು ಬರಿಗೈಯಾಗಿದ್ದೀರಿ. ನನ್ನ ಮಾತುಗಳು ಅವರ ಹೃದಯವನ್ನು ಸೀಳುತ್ತಿದ್ದವು. ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಕುಲದೀಪ್ ಅಳುತ್ತಾ ಹೇಳಿದ, ಅತ್ತಿಗೆ, ನಮ್ಮನ್ನು ಕ್ಷಮಿಸಿಬಿಡಿ. ನಾವು ಹಾದಿ ತಪ್ಪಿದ್ದೆವು. ನಾವು ಅಪರಾಧಿಗಳು. ನಾವು ಅಣ್ಣನಿಗೆ ದ್ರೋಹ ಮಾಡಿದೆವು. ನಮಗೆ ಯಾವ ಶಿಕ್ಷೆ ನೀಡಬೇಕೋ ನೀಡಿ. ಆದರೆ ನಮ್ಮನ್ನು ತಿರಸ್ಕರಿಸಬೇಡಿ. ನಾವು ಸತ್ತು ಹೋಗುತ್ತೇವೆ. ಅಜಯ್ ಕೂಡ ಗೋಗರೆಯುತ್ತಿದ್ದ. ಅತ್ತಿಗೆ, ನಮ್ಮನ್ನು ನಿಮ್ಮ ಪಾದದ ಧೂಳಿನಂತೆ ಇಟ್ಟುಕೊಳ್ಳಿ. ನಾವು ನಿಮ್ಮ ಆಳುಗಳಾಗಿ ಇರುತ್ತೇವೆ. ಕೇವಲ ನಮ್ಮ ಮಕ್ಕಳ ಮೇಲೆ ದಯೆ ತೋರಿ. ನಾನು ದೀರ್ಘವಾಗಿ ಉಸಿರಾಡಿದೆ ಮತ್ತು ನನ್ನ ಕಣ್ಣುಗಳನ್ನು ಒರೆಸಿಕೊಂಡೆ. ನನ್ನ ಮೈದುನರ ಮೇಲೆ ನನ್ನ ಹೃದಯದಲ್ಲಿ ದಯೆಯಂತೂ ಇತ್ತು, ಆದರೆ ಅದು ಕೇವಲ ನ್ಯಾಯಕ್ಕಾಗಿ ಇತ್ತು. ನಾನು ಹೇಳಿದೆ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ಏಕೆಂದರೆ ನಾನು ನನ್ನ ಹೃದಯದಲ್ಲಿ ದ್ವೇಷದ ಹೊರೆ ಹೊತ್ತು ಬದುಕಲಾರೆ ಮತ್ತು ನಾನು ನನ್ನ ಪತಿಯ ಆತ್ಮಕ್ಕೆ ನೋವು ನೀಡಲು ಬಯಸುವುದಿಲ್ಲ. ಆದರೆ ನಾನು ಈ ಆಸ್ತಿಯನ್ನು ನಿಮಗೆ ವಾಪಸ್ ನೀಡಲು ಸಾಧ್ಯವಿಲ್ಲ. ಏಕೆಂದರೆ ಇದರ ಹಕ್ಕುದಾರರು ನೀವಲ್ಲ, ನನ್ನ ಮಗ. ನೀವು ನಿಮ್ಮ ಇಡೀ ಜೀವನ ಅಣ್ಣನ ಕಷ್ಟದ ಗಳಿಕೆಯ ಮೇಲೆ ಐಷಾರಾಮಿ ಜೀವನ ನಡೆಸಿದ್ದೀರಿ. ಅವರ ಕಷ್ಟದ ದುಡಿಮೆಗೆ ನೀವು ಗೌರವ ನೀಡಲಿಲ್ಲ. ಒಂದು ವೇಳೆ ನಾನು ಇದೆಲ್ಲವನ್ನು ನಿಮಗೆ ವಾಪಸ್ ನೀಡಿದರೂ ನೀವು ಮತ್ತೆ ಅದೇ ಹಳೆಯ ದುರಾಸೆಯ ಮನುಷ್ಯರಾಗುತ್ತೀರಿ. ಅವರಿಬ್ಬರು ತಲೆ ತಗ್ಗಿಸಿದರು.
ನಾನು ಸತ್ಯ ಹೇಳುತ್ತಿದ್ದೇನೆ ಎಂಬುದು ಅವರಿಗೆ ತಿಳಿದಿತ್ತು. ನಾನು ಹೇಳಿದೆ, ನಾನು ನಿಮ್ಮನ್ನು ರಸ್ತೆಯ ಮೇಲೆ ಬಿಡುವುದಿಲ್ಲ, ಏಕೆಂದರೆ ನೀವು ನನ್ನ ಪತಿಯ ಸಹೋದರರು ಮತ್ತು ನಿಮ್ಮ ರಕ್ತದಲ್ಲಿ ನನ್ನ ಪತಿಯ ಅದೇ ರಕ್ತ ಹರಿಯುತ್ತಿದೆ. ನಾನು ನಿಮಗೆ ಕೆಲಸ ನೀಡುತ್ತೇನೆ, ಆದರೆ ಮ್ಯಾನೇಜರ್ ಅಥವಾ ಆಫೀಸರ್ ಕೆಲಸವಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ಕಾರ್ಮಿಕನ ಕೆಲಸ. ನೀವು ನಿಮ್ಮ ಕಷ್ಟದಿಂದ ಸಂಪಾದಿಸಬೇಕು. ನೀವು ಕಾರ್ಮಿಕರ ಜೊತೆ ಕೆಲಸ ಮಾಡಬೇಕು. ಇದರಿಂದ ನಿಮಗೆ ಅರಿವಾಗಲಿ, ಕಷ್ಟದಿಂದ ಹಣ ಹೇಗೆ ಸಂಪಾದಿಸಲಾಗುತ್ತದೆ ಮತ್ತು ಬಡವನ ಗೌರವ ಏನೆಂದು. ನೀವು ನಿಮ್ಮ ಹೆಂಡತಿಯರಿಗೂ ಅವರು ಮನೆಯ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕು ಮತ್ತು ಸಾಧಾರಣ ಜೀವನ ನಡೆಸಬೇಕೆಂದು ಹೇಳಬೇಕು. ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಪಾಲನೆಯ ಖರ್ಚನ್ನು ನಾನೇ ಭರಿಸುತ್ತೇನೆ, ಆದರೆ ಐಷಾರಾಮಿ ಜೀವನಕ್ಕಾಗಿ ಒಂದು ಪೈಸೆಯನ್ನು ನೀಡುವುದಿಲ್ಲ. ಇದು ನಿಮ್ಮ ಪರೀಕ್ಷೆ ಮತ್ತು ಇದೇ ನಿಮ್ಮ ಶಿಕ್ಷೆಯೂ ಹೌದು. ಒಂದು ವೇಳೆ ನೀವು ನಿಮ್ಮನ್ನು ಬದಲಿಸಿಕೊಂಡರೆ ಬಹುಶಃ ಭಗವಂತ ನಿಮ್ಮನ್ನು ಮತ್ತೆ ಯಶಸ್ವಿಯನ್ನಾಗಿಸಬಹುದು, ಮತ್ತು ಒಂದು ವೇಳೆ ನೀವು ಅದೇ ಹಳೆಯ ಬುದ್ಧಿ ಇಟ್ಟುಕೊಂಡರೆ ನಾನು ಕೂಡ ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಕುಲದೀಪ್ ಮತ್ತು ಅಜಯ್ ತಲೆ ತಗ್ಗಿಸಿ ನನ್ನ ನಿರ್ಧಾರವನ್ನು ಒಪ್ಪಿಕೊಂಡರು. ಅವರ ಬಳಿ ಬೇರೆ ದಾರಿಯೂ ಇರಲಿಲ್ಲ ಮತ್ತು ಬಹುಶಃ ಅವರ ಅಹಂಕಾರ ಮುರಿದು ಹೋಗಿತ್ತು. ನಾನು ಬೆಲ್ ಒತ್ತಿ ಮ್ಯಾನೇಜರ್ನನ್ನು ಕರೆದೆ ಮತ್ತು ಆಜ್ಞೆ ಮಾಡಿದೆ, ಈ ಇಬ್ಬರನ್ನು ಫ್ಯಾಕ್ಟರಿಯ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಸೇರಿಸಿಕೊಳ್ಳಿ ಮತ್ತು ಉಳಿದ ಕಾರ್ಮಿಕರೊಂದಿಗೆ ಹೇಗೆ ವರ್ತಿಸಲಾಗುತ್ತದೆಯೋ ಅವರೊಂದಿಗೂ ಹಾಗೆಯೇ ವರ್ತಿಸಿ. ಇಬ್ಬರು ಸಹೋದರರು ನನ್ನ ಆಫೀಸ್ನಿಂದ ಹೊರಬರುವಾಗ ತಿರುಗಿ ನನ್ನ ಕಡೆ ನೋಡಿದರು, ಯಾಕೆಂದರೆ ಈಗ ಅವರ ಬಳಿ ಒಂದು ಭರವಸೆ ಇತ್ತು ಮತ್ತು ತಿದ್ದಿಕೊಳ್ಳಲು ಒಂದು ಅವಕಾಶವಿತ್ತು. ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ಅಲ್ಲಿ ನನ್ನ ಇಬ್ಬರು ಮೈದುನರು ಕಾರ್ಮಿಕರ ಸಾಲಿನಲ್ಲಿ ನಿಂತಿದ್ದರು. ಇದೆಲ್ಲವೂ ನನ್ನ ಪತಿಯ ಪ್ರಾಮಾಣಿಕತೆಯ ಫಲ ಎಂದು ನಾನು ಬಲ್ಲೆ. ನನ್ನ ಇಡೀ ಜೀವನ ಅನಾಥ ಮತ್ತು ವಿಧವಾ ಮಹಿಳೆಯರ ಸಹಾಯಕ್ಕಾಗಿ ಮೀಸಲಿಡುತ್ತೇನೆ ಮತ್ತು ನನ್ನ ಮಗನನ್ನು ಕೂಡ ಪತಿಯಂತೆಯೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನಾಗಿ ಮಾಡುತ್ತೇನೆ ಎಂದು ನಾನು ನಿರ್ಧರಿಸಿದೆ. ನನ್ನ ಕತೆ ನಮ್ಮ ನಗರಕ್ಕೆ ಒಂದು ಉದಾಹರಣೆಯಾಯಿತು. ಸಂಬಂಧಗಳನ್ನು ಮುರಿಯುವವರು ತಾವೇ ಮುರಿದು ಹೋಗುತ್ತಾರೆ. ಅವರ ಕರ್ಮಗಳ ಶಿಕ್ಷೆ ಅವರಿಗೆ ಖಂಡಿತ ಸಿಗುತ್ತದೆ. ನಿಜವಾದ ಶಕ್ತಿ ದ್ವೇಷದಲ್ಲಿಲ್ಲ, ಬದಲಾಗಿ ಕ್ಷಮಿಸುವುದರಲ್ಲಿದೆ ಎಂದು ನಾನು ಸಾಬೀತುಪಡಿಸಿದ್ದೆ. ನಾನು ನನ್ನ ಮೈದುನರಿಗೆ ಮೀನನ್ನು ನೀಡಲಿಲ್ಲ, ಬದಲಾಗಿ ಮೀನು ಹಿಡಿಯುವುದನ್ನು ಕಲಿಸಿದೆ, ಮತ್ತು ಇದೇ ಈ ಕಥೆಯ ಅತ್ಯಂತ ಸುಂದರ ಅಂತ್ಯವಾಗಿತ್ತು. ಸಂಪತ್ತಿನ ಅಮಲಿನಲ್ಲಿ ಸಂಬಂಧಗಳನ್ನು ಮುರಿದಿದ್ದರು, ಆದರೆ ಭಗವಂತ ಮುರಿದು ಹೋದ ಸಂಬಂಧಗಳನ್ನು ಒಂದು ಹೊಸ ಮತ್ತು ಪವಿತ್ರ ಅಡಿಪಾಯದ ಮೇಲೆ ಮತ್ತೆ ಜೋಡಿಸಿದನು. ಈ ಕಥೆಯ ಅತಿದೊಡ್ಡ ಪಾಠವೆಂದರೆ ಕರ್ಮಗಳ ಫಲವನ್ನು ಅನುಭವಿಸುವುದು. ಲೋಭ ಮತ್ತು ದುರಾಸೆ ಮನುಷ್ಯನನ್ನು ಕೇವಲ ಕುರುಡನನ್ನಾಗಿ ಮಾಡುವುದು ಮಾತ್ರವಲ್ಲದೆ ಅವನನ್ನು ನಾಶದಂತಹ ಗುಂಡಿಗೆ ಬೀಳಿಸುತ್ತದೆ. ಅಲ್ಲಿಂದ ವಾಪಸ್ ಬರುವುದು ಅಸಾಧ್ಯವಾಗಿರುತ್ತದೆ. ಸ್ನೇಹಿತರೆ, ನಮ್ಮ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.